ಇದರಲ್ಲಿ ನಾವು ಬೇಸಿಕ್ಲಿ ಬ್ಯಾಕಪ್ ಬಗ್ಗೆ ಮಾತಾಡ್ತೀವಿ. ಬಿಸ್ನೆಸ್ ಕಂಟಿನ್ಯೂಟಿ, ಬ್ಯಾಕಪ್ಪು, ರಿಕವರಿ ಇದ್ರ ಬಗ್ಗೆ ಏನಿರುತ್ತೆ ಮಾಡ್ಯೂಲು ಸಿಂಪಲ್ ಆಗಿದೆ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್. ದ ಫಸ್ಟ್ ಕ್ವೆಶನ್ ಇಸ್ ಎಕ್ಸ್ಪ್ಲೇನ್ ಬ್ಯಾಕಪ್ ಆರ್ಕಿಟೆಕ್ಚರ್ ವಿತ್ ಬ್ಯಾಕಪ್ ಆ್ಯಂಡ್ ದೆನ್ ರೀಸ್ಟೋರ್ ಆಪರೇಷನ್ಸು. ಬ್ಯಾಕಪ್ ಮತ್ತು ರೀಸ್ಟೋರ್ ಆಪರೇಷನ್ಸ್ ಜೊತೆ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ದ ಬ್ಯಾಕಪ್ ಆರ್ಕಿಟೆಕ್ಚರ್, ಆಯಿತಾ. ಸೊ ಬ್ಯಾಕಪ್ ಆರ್ಕಿಟೆಕ್ಚರ್ ಬೇಸಿಕ್ಲಿ ಇದೊಂದು ಕ್ಲೈಂಟ್ ಆ್ಯಂಡ್ ಸರ್ವರ್ ಆರ್ಕಿಟೆಕ್ಚರ್ ಥರ ಇರುತ್ತೆ, ಆಯಿತಾ. ಆ್ಯಂಡ್ ಇದರಲ್ಲಿ ಒಂದೇ ಒಂದು ಬ್ಯಾಕಪ್ ಸರ್ವರ್ ಇರುತ್ತೆ ಆ್ಯಂಡ್ ದೆನ್ ಮಲ್ಟಿಪಲ್ ಕ್ಲೈಂಟ್ಸ್ ಇರ್ತವೆ. ಒಂದು ಬ್ಯಾಕಪ್ ಸರ್ವರ್ ಇರುತ್ತೆ ಆ್ಯಂಡ್ ದೆನ್ ಇಟ್ ವಿಲ್ ಬಿ ಹ್ಯಾವಿಂಗ್ ಮಲ್ಟಿಪಲ್ ಬ್ಯಾಕಪ್ ಕ್ಲೈಂಟ್ಸ್. ಇದಾದಮೇಲೆ ಏನಪ್ಪ ಅಂತಂದರೆ ಬ್ಯಾಕಪ್ ಸರ್ವರ್ ಯಾವಾಗಲೇ ಆಗಲಿ ಮ್ಯಾನೇಜಸ್ ಬ್ಯಾಕಪ್ ಆಪರೇಷನ್ಸ್. ಬ್ಯಾಕಪ್ ಆಪರೇಷನ್ಸನ್ನು ಬ್ಯಾಕಪ್ ಸರ್ವರ್ ಮ್ಯಾನೇಜ್ ಮಾಡುತ್ತೆ. ಅದಷ್ಟೇ ಅಲ್ಲ, ಇಟ್ ಅಗೇನ್ ಕೀಪ್ ಸ್ಟ್ಯಾಕ್ ಆಫ್ ಬ್ಯಾಕಪ್ ಕಾನ್ಫಿಗರೇಷನ್ಸ್ ಆ್ಯಂಡ್ ದ ಮೆಟಾಡೇಟಾನ ಮತ್ತು ಈ ಬ್ಯಾಕಪ್ ಕಾನ್ಫಿಗರೇಷನ್ನು ಸಹ ಇದು ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಸೊ ಬ್ಯಾಕಪ್ ಸರ್ವರ್ದು ಏನೇನು ಕೆಲಸ ಹೇಳಿ, ದಿಸ್ ಇಸ್ ದ ಬ್ಯಾಕಪ್ ಸರ್ವರ್. ಬ್ಯಾಕಪ್ ಸರ್ವರ್ ಕೆಲಸ ಏನಪ್ಪ ಅಂತಂದರೆ ಇಟ್ ವಿಲ್ ಬಿ ಆ್ಯಕ್ಚುಲಿ ಬ್ಯಾಕಪ್ ಆಪರೇಷನ್ಸ್ಗಳು ನೋಡ್ಕೊಳ್ಳುತ್ತೆ. ಆಮೇಲೆ ಇಟ್ ವಿಲ್ ಕೀಪ್ ಟ್ರ್ಯಾಕ್ ಆಫ್ ಯುವರ್ ಬ್ಯಾಕಪ್ ಕಾನ್ಫಿಗರೇಷನ್ಸ್ ಆ್ಯಂಡ್ ದ ಮೆಟಾಡೇಟಾ. ಅದಾದಮೇಲೆ ಬ್ಯಾಕಪ್ ಕ್ಲೈಂಟ್ಸ್ ಏನಪ್ಪ ಅಂತಂದರೆ ಇಟ್ ವಿಲ್ ಬಿ ಗ್ಯಾದರ್ ಡೇಟಾ, ಆಯಿತಾ. ಕ್ಲೈಂಟ್ಸ್ ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ ಗ್ಯಾದರ್ ಡೇಟಾ ಟು ಬಿ ಬ್ಯಾಕಪ್ ಆ್ಯಂಡ್ ಸೆಂಡ್ ಟು ದ ಸ್ಟೋರ್ ನೋಡ್. ಈ ಬ್ಯಾಕಪ್ ಕ್ಲೈಂಟ್ ಏನಿರುತ್ತೆ, ದಿಸ್ ಇಸ್ ದ ಬ್ಯಾಕಪ್ ಕ್ಲೈಂಟ್. ಯಾವ ಡೇಟಾ ಬ್ಯಾಕಪ್ ಆಗಬೇಕಾಗಿರುತ್ತೆ ಅದನ್ನೆಲ್ಲ ಔಟ್ಸೋರ್ಸ್ ಮಾಡ್ಕೊಳ್ಳುತ್ತೆ, ಬೇರೆ ಬೇರೆ ಕಡೆಯಿಂದ ಗ್ಯಾದರ್ ಮಾಡ್ಕೊಳ್ಳುತ್ತೆ, ಅದನ್ನು ಬ್ಯಾಕಪ್ ಡಿವೈಸ್ಗೆ ಕಳಿಸುತ್ತೆ. ದಿಸ್ ಇಸ್ ದ ಮೇನ್ ವರ್ಕ್ ಆಫ್ ದ ಬ್ಯಾಕಪ್ ಕ್ಲೈಂಟ್. ಬ್ಯಾಕಪ್ ಕ್ಲೈಂಟ್ ಗ್ಯಾದರ್ಸ್ ಡೇಟಾ ಟು ಬಿ ಬ್ಯಾಕಪ್ ಆ್ಯಂಡ್ ಸೆಂಡ್ ಇಟ್ ಟು ದ ಸ್ಟೋರೇಜ್ ನೋಡ್. ಡೈರೆಕ್ಟಾಗಿ ಇದಕ್ಕೆ ಕಳಿಸಲ್ಲ, ಸ್ಟೋರೇಜ್ ನೋಡಿಗೆ ಕಳಿಸುತ್ತೆ. ಸ್ಟೋರೇಜ್ ನೋಡ್ ನಮಗೆ ಡೈರೆಕ್ಟಾಗಿ ಬ್ಯಾಕಪ್ ಇದಕ್ಕೆ ಕಳಿಸುತ್ತೆ, ಆಯಿತಾ. ಅದಾದಮೇಲೆ ದ ಸ್ಟೋರೇಜ್ ನೋಡ್ ರೈಟ್ಸ್ ದ ಡೇಟಾ ಟು ದ ಬ್ಯಾಕಪ್ ಡಿವೈಸ್ ಆ್ಯಂಡ್ ಸೆನ್ಸ್ ಟ್ರ್ಯಾಕಿಂಗ್ ಇನ್ಫಾರ್ಮೇಷನ್. ಅಫ್ಕೋರ್ಸ್ ಸ್ಟೋರೇಜ್ ನೋಡು ಬ್ಯಾಕಪ್ ಇದನ್ನು ಡಿವೈಸ್ಗೆ ಇದು ಮಾಡುತ್ತೆ, ಬ್ಯಾಕಪ್ ಮಾಡುತ್ತೆ ಡೇಟಾನ. ಅದಾದಮೇಲೆ ಟ್ರ್ಯಾಕಿಂಗ್ ಇನ್ಫಾರ್ಮೇಷನ್ನ ಬ್ಯಾಕಪ್ ಸರ್ವರ್ಗೆ ಕಳಿಸುತ್ತೆ. ಓಕೆ, ಬ್ಯಾಕಪ್ ಸರ್ವರ್ಗೆ ಕಳಿಸುತ್ತೆ. ವೇರ್ ಆರ್ ವಿ? ಓಕೆ, ಸಮ್ವೇರ್ ಓವರ್ ಹಿಯರ್. ಬ್ಯಾಕಪ್ ಸರ್ವರ್ ಕಳಿಸುತ್ತೆ. ಅದಾದಮೇಲೆ ದ ಸ್ಟೋರ್ಡ್ ನೋಡ್ ಆ್ಯಂಡ್ ದ ಬ್ಯಾಕಪ್ ಸರ್ವರ್ ಆರ್ ಆಫ್ಟನ್ ಆನ್ ದ ಸೇಮ್ ಪ್ಲ್ಯಾಟ್ಫಾರ್ಮ್. ಸ್ಟೋರ್ಡ್ ನೋಡಿದೆ ಮತ್ತು ಬ್ಯಾಕಪ್ ಸರ್ವರ್ ಏನಿದೆ ಆರ್ ಆಫ್ಟನ್ ಆನ್ ದ ಸೇಮ್ ಪ್ಲ್ಯಾಟ್ಫಾರ್ಮಲ್ಲಿದೆ. ಆ್ಯಂಡ್ ದೆನ್ ಬ್ಯಾಕಪ್ ಡಿವೈಸ್ ಇಸ್ ಕನೆಕ್ಟೆಡ್ ಟು ದ ಸ್ಟೋರ್ಡ್ ನೋಡ್. ಬ್ಯಾಕಪ್ ಡಿವೈಸ್ ಏನಿದೆ ಇದು ಸ್ಟೋರ್ಡ್ ನೋಡ್ಗೆ ಕನೆಕ್ಟ್ ಆಗಿದೆ, ಆಯಿತಾ. ಆ್ಯಂಡ್ ಬ್ಯಾಕಪ್ ಸಾಫ್ಟ್ವೇರ್ ಜನರೇಟ್ಸ್ ರಿಪೋರ್ಟ್ಸ್ ಬೇಸ್ಡ್ ಆನ್ ಬ್ಯಾಕಪ್ ಕೆಟಲಾಗ್. ಈ ಬ್ಯಾಕಪ್ ಇದೇನಿದೆ ನಿಮ್ಮ ಬ್ಯಾಕಪ್ ಸಾಫ್ಟ್ವೇರು, ಇದು ರಿಪೋರ್ಟ್ಸ್ ಏನು ಜನರೇಟ್ ಮಾಡುತ್ತೆ, ಅದು ಬ್ಯಾಕಪ್ ಕೆಟಲಾಗ್ ಮತ್ತು ಲಾಗ್ಸನ್ನು ನೋಡ್ಕೊಂಡು ಜನರೇಟ್ ಮಾಡುತ್ತೆ. ಆ್ಯಂಡ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಆನ್ ಡೇಟಾ ಬ್ಯಾಕಪ್ ಕಂಪ್ಲೀಟ್ ಬ್ಯಾಕಪ್ಸ್ ಆ್ಯಂಡ್ ಎರರ್ಸ್, ಆಯಿತಾ. ಸೊ ದಿಸ್ ಇಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಇಲ್ಲಿ ಬೇಸಿಕ್ಲಿ ನೀವು ಅಬ್ಸರ್ವ್ ಮಾಡಿರೋ ಟರ್ಮ್ಸ್ ಏನಪ್ಪ ಅಂತಂದರೆ ದೇರ್ ಆರ್ ಆ್ಯಕ್ಚುಲಿ 4 ಬಾಕ್ಸಸ್, ಆಯಿತಾ. ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದ ಕ್ಲೈಂಟ್. ಸೊ ದಿಸ್ ಇಸ್ ದ ಕ್ಲೈಂಟ್ ಆ್ಯಂಡ್ ದಿಸ್ ಇಸ್ ಸರ್ವರ್, ಆಯಿತಾ. ದಿಸ್ ಸರ್ವರ್, ದಿಸ್ ಇಸ್ ಕ್ಲೈಂಟ್. ಬೇಸಿಕ್ಲಿ ನಮ್ಮ ಬ್ಯಾಕಪ್ ಆರ್ಕಿಟೆಕ್ಚರ್ ಏನಿದೆ ಇಟ್ ಇಸ್ ನಥಿಂಗ್ ಬಟ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್, ಆಯಿತಾ. There will be a client and there will be a server, one server and different clients, ಆಯಿತಾ. one server and then different clients. ಪರವಾಗಿಲ್ಲ. ಓಕೆ, ಸುಮಾರು ಬಂದಿದೆ. ಒನ್ ಸೆಕೆಂಡ್ ಲ್ಯಾಪ್ಟಾಪ್ ಚಾರ್ಜ್ ಖಾಲಿ ಆಗಿದೆ. ಸೊ ಐಲ್ ಜಸ್ಟ್ ಪುಟ್ ಮೈ ಲ್ಯಾಪ್ಟಾಪ್ ಟು ಚಾರ್ಜಿಂಗ್. ಕೂಲ್. ಓಕೆ, ಸಿಂಪಲ್. ಫಸ್ಟ್ ಕ್ಲೈಂಟ್ ಇರುತ್ತೆ ಆ್ಯಂಡ್ ದೆನ್ ಸರ್ವರ್ ಇರುತ್ತೆ. ಕ್ಲೈಂಟು ಸರ್ವರ್, ಆಯಿತಾ. ಈ ಕ್ಲೈಂಟ್ ಏನು ಮಾಡುತ್ತೆ ಅಂತಂದರೆ ಇಟ್ ವಿಲ್ ಬಿ ಕಲೆಕ್ಟಿಂಗ್ ದ ಡೇಟಾ ಟು ಬಿ ಬ್ಯಾಕಪ್. ಯಾವ ಡೇಟಾನ ಬ್ಯಾಕಪ್ ಮಾಡಬೇಕಾಗಿರುತ್ತೆ ಅದನ್ನು ಬೇರೆ ಬೇರೆ ಡಿವೈಸ್ಗಳಿಂದ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಆ ಕಲೆಕ್ಟೆಡ್ ಡೇಟಾನ ಇದು ಸ್ಟೋರೇಜ್ ನೋಡಿಗೆ ಕಳಿಸುತ್ತೆ. ಸ್ಟೋರೇಜ್ ನೋಡ್ ಏನು ಮಾಡುತ್ತೆ ಅಂತಂದರೆ ಇಟ್ ವಿಲ್ ಬಿ ದ ಕಲೆಕ್ಟೆಡ್ ಡೇಟಾನ ಇದು ಈ ಬ್ಯಾಕಪ್ ಡಿವೈಸ್ಗಳಿಗೆ ಬ್ಯಾಕಪ್ ಕಳಿಸುತ್ತೆ. ದ ಬ್ಯಾಕಪ್ ಡೇಟಾನ ಈ ಬ್ಯಾಕಪ್ ಡಿವೈಸ್ಗೆ ಕಳಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ಕಳಿಸಾದ್ಮೇಲೆ ಈ ಟ್ರ್ಯಾಕಿಂಗ್ ಇನ್ಫಾರ್ಮೇಷನ್ನ ನಮ್ಮ ಬ್ಯಾಕಪ್ ಸರ್ವರ್ಗೆ ಕಳಿಸುತ್ತೆ. ಆ್ಯಂಡ್ ಅಗೈನ್ ನಮ್ಮ ಬ್ಯಾಕಪ್ ಕ್ಲೈಂಟು ಸಹ ಟ್ರ್ಯಾಕಿಂಗ್ ಇನ್ಫಾರ್ಮೇಷನ್ನ ಬ್ಯಾಕಪ್ ಸರ್ವರ್ಗೆ ಕಳಿಸುತ್ತೆ. ಆ್ಯಂಡ್ ಬ್ಯಾಕಪ್ ಸರ್ವರಲ್ಲಿ ನೀವೇನೇನು ಬ್ಯಾಕಪ್ ಆಗಿರೋ ಡೇಟಾ ಇರುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೆಟಲಾಗಲ್ಲಿ ಇದು ಬೇಸಿಕ್ಲಿ ಮೆನ್ಷನ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ದ್ಯಾಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ನೆಕ್ಸ್ಟು ಡಿಸ್ಕಸ್ ಡಿಫ್ರೆಂಟ್ ಟೈಪ್ ಆಫ್ ಬ್ಯಾಕಪ್ ಟೋಪಾಲಜೀಸ್. ಬ್ಯಾಕಪ್ ಟೋಪಾಲಜೀಸ್ಗಳಂತ ಬಂದ ತಕ್ಷಣ ದೇರ್ ಆರ್ ಆ್ಯಕ್ಚುಲಿ ಫೋರ್ ಟೋಪಾಲಜೀಸ್, ಆಯಿತಾ. ದ ಫಸ್ಟ್ ಒನ್ ಇಸ್ ಡೈರೆಕ್ಟ್ ಅಟ್ಯಾಚ್ಡ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ LAN based and the third one is SAN based and the fourth one is mixed topology, ಆಯಿತಾ. The first one is direct attached topology. ಡೈರೆಕ್ಟ್ ಅಟ್ಯಾಚ್ ಟೋಪಾಲಜಿಲಿ ಏನಪ್ಪ ಅಂತಂದರೆ ನಮ್ಮ ಬ್ಯಾಕಪ್ ಸರ್ವರಿಂದ ಡೈರೆಕ್ಟಾಗಿ ಯಾವ ಡೇಟಾ ಬ್ಯಾಕಪ್ ಆಗಬೇಕಾಗಿರುತ್ತೆ ಅದು ಬ್ಯಾಕಪ್ ಡಿವೈಸ್ಗೆ ಹೋಗುತ್ತೆ. ಆ್ಯಂಡ್ ಇಲ್ಲಿ ಕನೆಕ್ಷನ್ನು ಒಂದು ಡೆಡಿಕೇಟೆಡ್ ಪೋರ್ಟ್ ಮುಖಾಂತರ ಆಗುತ್ತೆ, ಆಯಿತಾ. ಡೆಡಿಕೇಟೆಡ್ ಸ್ಟೋರೇಜ್ ಡೆಡಿಕೇಟೆಡ್ ಕನೆಕ್ಷನ್ ಇರುತ್ತೆ ಇದಕ್ಕೆ. ಸೊ ಬಿಕಾಸ್ ಆಫ್ ದ್ಯಾಟ್
ದ ಟ್ರಾನ್ಸಾಕ್ಷನ್ ವಿಲ್ ಬಿ ವೆರಿ ಕ್ವಿಕ್ ಆ್ಯಂಡ್ ದೆನ್ ಲೇಟೆನ್ಸಿ ತುಂಬ ಕಡಿಮೆ ಇರುತ್ತೆ ಆಯಿತಾ. ಲೇಟೆನ್ಸಿ ತುಂಬ ಕಡಿಮೆ ಇರುತ್ತೆ, ಟ್ರಾನ್ಸಾಕ್ಷನ್ ತುಂಬ ಫಾಸ್ಟಾಗಿ ಆಗುತ್ತೆ ಆ್ಯಂಡ್ ಇಟ್ ಈಸ್ ಕಾಸ್ಟ್ ಎಫೆಕ್ಟಿವ್ ಆ್ಯಂಡ್ ದೆನ್ ಏನೋ ಇದರಲ್ಲಿ ನಿಮಗೆ ಎಫೆಕ್ಟಿವ್ ಬೈ ಎಲಿಮಿನೇಟಿಂಗ್ ದ ನೋಡ್ ನಿಮಗೆ ಈ ನೆಟ್ವರ್ಕ್ ನೋಡ್ಗಳು ಬೇಕಾಗಿರುತ್ತಲ್ವ, ಅದ್ರ ರಿಕ್ವೈರ್ಮೆಂಟ್ಸ್ ಎಲ್ಲ ಕಡಿಮೆ ಮಾಡಿ ಕಾಸ್ಟ್ ಎಫೆಕ್ಟಿವ್ ವರ್ಕ್ ಆಗುತ್ತೆ ಆಯಿತಾ. ಸೊ ದ್ಯಾಟ್ ಇಸ್ ದ ಮೇನ್ ಥಿಂಗ್. ಆ್ಯಂಡ್ ಇಲ್ಲಿ ಇದು ಲ್ಯಾನ್ ಅಲ್ವಲ್ಲ, ಲ್ಯಾನ್ ಏನಕ್ಕೆ ಯೂಸ್ ಮಾಡ್ತಾ ಇರ್ತಂದರೆ ಲ್ಯಾನ್ ಯೂಸೇಜ್ ಒಂದೇ ಒಂದು ಕಾರಣಕ್ಕಾಗುತ್ತೆ. ಬಿಕಾಸ್ ನೋಡಿ, ಮೆಟಾ ಡೇಟಾನ ಇವರು ಸ್ಟೋರೇಜ್ ಅರೆ ಅಥವಾ ಇದರಿಂದ ವಾಪಸ್ ಬ್ಯಾಕಪ್ ಸರ್ವರ್ಗೆ ಕಳಿಸ್ಬೇಕಾಗಿರುತ್ತಲ್ವ, ಆ ಒಂದು ರೀಸನ್ಗೆ ಮೆಟಾ ಡೇಟಾ ಯೂಸ್ ಮಾಡ್ಕೋತಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ವೆನ್ ಇಟ್ ಕಮ್ಸ್ ಟು ಡೈರೆಕ್ಟ್ ಅಟ್ಯಾಚ್ ಟೋಪೋಲಜಿ, ಇಲ್ಲಿ ನಿಮ್ಮ ಸ್ಟೋರೇಜ್ ನೋಡ್ ಒಳಗಡೆನೇ ನಿಮ್ಮ ಬ್ಯಾಕಪ್ ಕ್ಲೈಂಟು ಏನಾಗಿರುತ್ತೆ, ಕನೆಕ್ಟ್ ಆಗಿರುತ್ತೆ. ನೆಕ್ಸ್ಟು ಲ್ಯಾನ್ ಬೇಸ್ಡ್ ಬ್ಯಾಕಪ್ ಟೆಕ್ನಾಲಜಿ ಬರೋದಾದರೆ ಇಲ್ಲಿ ಬೇಸಿಕ್ಲಿ ಈ ನಿಮ್ಮ ಸ್ಟೋರೇಜ್ ಅರೆ ಏನಿರುತ್ತೆ ಅಥವಾ ನಿಮ್ಮ ಬ್ಯಾಕಪ್ ಸರ್ವರ್ ಏನಿರುತ್ತೆ, ಬ್ಯಾಕಪ್ ಕ್ಲೈಂಟ್ ಏನಿರುತ್ತೆ, ಇದೆಲ್ಲ ಲ್ಯಾನ್ ಮುಖಾಂತರ ಕನೆಕ್ಟ್ ಆಗಿರುತ್ತೆ ಆಯಿತಾ. ಆ್ಯಂಡ್ ದೆನ್ ಅಬ್ಸರ್ವ್ ಮಾಡೋಕ್ಕಾಗಿರೋ ಫ್ಯಾಕ್ಟರ್ ಏನಪ್ಪ ಅಂತಂದರೆ ಇಲ್ಲಿ ಸಪ್ರೇಟ್ ಸ್ಟೋರೇಜ್ ನೋಡ್ ಇರುತ್ತೆ ಆ್ಯಂಡ್ ದೆನ್ ನಿಮಗೆಲ್ಲ ಗೊತ್ತಿಲ್ಲಿ ಇದು ಫ್ಲೆಕ್ಸಿಬಲ್ ಆಗಿರುತ್ತೆ ಆ್ಯಂಡ್ ದೆನ್ ನೀವು ಸೆಂಟ್ರಲೈಸ್ಡ್ ಆಗಿರುತ್ತೆ ಆಯಿತಾ. ಆ್ಯಂಡ್ ದೆನ್ ಇದು ನಿಮಗೆ ಆಪ್ಟಿಮೈಸ್ ಆಗಿ ಎಲ್ಲ ಟ್ರಾನ್ಸಾಕ್ಷನ್ ಈಸಿಯಾಗಿ ಮಾಡೋ ಥರ ಹೆಲ್ಪ್ ಮಾಡುತ್ತೆ ವಿಯಾ ಲ್ಯಾನ್. ಆ್ಯಂಡ್ ಅಬ್ಸರ್ವ್ ಮಾಡೋದಾದರೆ ನೀವು ಬ್ಯಾಕಪ್ ಕ್ಲೈಂಟ್ ಏನು ಮಾಡ್ತಿದೆ ಅಂತಂದರೆ ಡೈರೆಕ್ಟಾಗಿ ಯಾವ ಡೇಟಾ ಬ್ಯಾಕಪ್ ಆಗಬೇಕಾಗಿರುತ್ತೆ ಅದನ್ನು ವಿಯಾ ಲ್ಯಾನ್ ಬ್ಯಾಕಪ್ ಡಿವೈಸಿಗೆ ಕಳಿಸ್ತಾ ಇದೆ ಆಯಿತಾ. ಸ್ಟೋರೇಜ್ ನೋಡಿಗೆ ಲ್ಯಾನು ಕನೆಕ್ಟ್ ಆಗಿದೆ ಆ್ಯಂಡ್ ದೆನ್ ಬ್ಯಾಕಪ್ ಸರ್ವರ್ಗೆ ಇಲ್ಲಿಂದ ಬ್ಯಾಕಪ್ ಕ್ಲೈಂಟಿಂದ ಬ್ಯಾಕಪ್ ಡೇಟಾ ಅಂದರೆ ಮೆಟಾ ಡೇಟಾ ಬ್ಯಾಕಪ್ ಸರ್ವರ್ಗೆ ಹೋಗ್ತಾ ಇದೆ ಆ್ಯಂಡ್ ದೆನ್ ಬ್ಯಾಕಪ್ ಡೇಟಾ ಬ್ಯಾಕಪ್ ಡಿವೈಸ್ಗೆ ಹೋಗ್ತಾ ಇದೆ. ದಿಸ್ ಇಸ್ ಬ್ಯಾಕಪ್ ಕ್ಲೈಂಟ್, ದಿಸ್ ಇಸ್ ಬ್ಯಾಕಪ್ ಸರ್ವರ್ ಆ್ಯಂಡ್ ದಿಸ್ ಇಸ್ ಯುವರ್ ಸ್ಟೋರೇಜ್ ನೋಡ್ ಆ್ಯಂಡ್ ದಿಸ್ ಇಸ್ ಯುವರ್ ಲ್ಯಾನ್ ಕನೆಕ್ಷನ್. ಆ್ಯಂಡ್ ಮೆಟಾ ಡೇಟಾ ಎಲ್ಲಿ ಹೋಗ್ತಿದೆ, ಕ್ಲೈಂಟಿಂದ ಬಂದು ಸರ್ವರ್ಗೆ ಹೋಗ್ತಾ ಇದೆ ಆ್ಯಂಡ್ ಅದಾದಮೇಲೆ ಈ ಬ್ಯಾಕಪ್ ಡೇಟಾ ಏನಾಗ್ತಿದೆ ಕ್ಲೈಂಟಿಂದ ಬಂದುಬಿಟ್ಟು ಬ್ಯಾಕಪ್ ಡಿವೈಸ್ಗೆ ಹೋಗ್ತಾ ಇದೆ ಆಯಿತಾ. ಸೊ ಮಧ್ಯದಲ್ಲಿ ಆಪ್ರೇಟ್ ಮಾಡ್ತಾ ಇದ್ದಾರೆ ಲ್ಯಾನು, ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಲ್ಯಾನ್ ಬೇಸ್ಡ್ ಬ್ಯಾಕಪ್ ಟೆಕ್ನಾಲಜಿ. ನೆಕ್ಸ್ಟ್ ಒನ್ ಇಸ್ ಸ್ಯಾನ್ ಬೇಸ್ಡ್ ಬ್ಯಾಕಪ್ ಟೆಕ್ನಾಲಜಿ ಅಂತ ಇದೇನು ಡಿಫಿಕಲ್ಟ್ ಅಲ್ಲ. ಇದು ಆ್ಯಕ್ಚುಲಿ ಸ್ಯಾನ್ ಯೂಸ್ ಮಾಡುತ್ತೆ ಅಷ್ಟೇ, FC ಸ್ಯಾನ್ ಯೂಸ್ ಮಾಡುತ್ತೆ ಇನ್ ಬಿಟ್ವೀನ್ ದ ವಾಟ್ ಇಸ್ ದಟ್. ನೋಡಿ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಬ್ಯಾಕಪ್ ಕ್ಲೈಂಟು ಮತ್ತು ಬ್ಯಾಕಪ್ ಡಿವೈಸು ಡೈರೆಕ್ಟಾಗಿ ಕನೆಕ್ಟ್ ಆಗಿರುತ್ತೆ ಆಯಿತಾ. ನಿಮ್ಮ ಬ್ಯಾಕಪ್ ಕ್ಲೈಂಟು ಡೈರೆಕ್ಟಾಗಿ ದ ಡೇಟಾ ಟು ಬಿ ಬ್ಯಾಕಪ್ ಅದನ್ನು ಈ ಬ್ಯಾಕಪ್ ಡಿವೈಸಿಗೆ ಕಳಿಸುತ್ತೆ. ಯಾವುದು ಬ್ಯಾಕಪ್ ಕ್ಲೈಂಟು ವಿಯಾ ಸ್ಯಾನ್ ಮುಖಾಂತರ ಇದು ಹೋಗುತ್ತೆ ಆಯಿತಾ. ಆ್ಯಂಡ್ ದೆನ್ ಸ್ಟೋರೇಜ್ ನೋಡು ಈ FC ಸ್ಯಾನ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಆಗಿರುತ್ತೆ ಆ್ಯಂಡ್ ದಟ್ಸ್ ಇಟ್. ಮೆಟಾ ಡೇಟಾನ ಬ್ಯಾಕಪ್ ಕ್ಲೈಂಟಿಂದ ಬ್ಯಾಕಪ್ ಸರ್ವರ್ಗೆ ಸಪ್ರೇಟಾಗಿ ಕಳಿಸ್ಕೊಡುತ್ತೆ ವಿಯಾ ಲ್ಯಾನ್ ಅಷ್ಟೇ. ಲ್ಯಾನ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಇಟ್ಸ್ ಬಿಕಾಸ್ ಓನ್ಲಿ ಟು ಟ್ರಾನ್ಸ್ಫರ್ ದ ಮೆಟಾ ಡೇಟಾ ಫ್ರಮ್ ದ ಕ್ಲೈಂಟ್ ಟು ದ ಸರ್ವರ್ ಅಷ್ಟೇ ಆಯಿತಾ. ವಾಟ್ ಇಸ್ ಮೆಟಾ ಡೇಟಾ ಇಸ್ ನಥಿಂಗ್ ಬಟ್ ಡೇಟಾ ಅಬೌಟ್ ದ ಡೇಟಾ. ನೆಕ್ಸ್ಟು ಮಿಕ್ಸ್ಡ್ ಬ್ಯಾಕಪ್ ಟೋಪೋಲಜಿ ಬರೋದಾದರೆ ಇಟ್ಸ್ ಸಿಂಪಲ್. ಇಟ್ ಕಂಬೈನ್ಸ್ ಬೋತ್ ಡೈರೆಕ್ಟ್ ಅಟ್ಯಾಚ್ಡ್ ಲ್ಯಾನ್, ಇದು ಡೈರೆಕ್ಟ್ ಅಟ್ಯಾಚ್ ಅಲ್ಲ, ದಿಸ್ ಇಸ್ ರಾಂಗ್. ಇಲ್ಲಿ ಸ್ಯಾನ್ ಮತ್ತು ಲ್ಯಾನ್ ಎರಡೂ ಕಂಬೈನ್ ಆಗುತ್ತೆ, ಸ್ಯಾನ್ ಪ್ಲಸ್ ಲ್ಯಾನ್. ನೋಡಿ ಲ್ಯಾನು ಸ್ಯಾನು ಎರಡೂ ಕಂಬೈನ್ ಆದರೆ ದಿಸ್ ಇಸ್ ಕಾಲ್ಡ್ ಎಸ್ ಮಿಕ್ಸ್ ಟೋಪೋಲಜಿ. ಈ ಮಿಕ್ಸ್ ಟೋಪೋಲಜಿ ಹೆಂಗಪ್ಪ ಅಂತಂದರೆ ದೇ ಬಿಗ್ ಬಿಗ್ 2 ಕ್ಲೈಂಟ್ಸ್ ಆಯಿತಾ. ಇಬ್ಬರು ಕ್ಲೈಂಟ್ ಇರ್ತಾರೆ, ಒಂದು ಕ್ಲೈಂಟು FC ಸ್ಯಾನ್ ಜೊತೆ ಅಟ್ಯಾಚ್ ಆಗಿದ್ರೆ ಇನ್ನೊಂದು ಕ್ಲೈಂಟು ಈ ಲ್ಯಾನ್ ಜೊತೆ ಅಟ್ಯಾಚ್ ಆಗಿರುತ್ತೆ. ಸೊ ಲ್ಯಾನ್ ಎರಡೂ ಸಹ ಮೆಟಾ ಡೇಟಾನ ಸರ್ವರ್ಗೆ ಕಳಿಸುತ್ತೆ ಆಯಿತಾ. ನೋಡಿ ಇಲ್ಲಿಂದ ಮೆಟಾ ಡೇಟಾ ಸರ್ವರ್ಗೆ ಹೋಗ್ತಾ ಇದೆ, ಇಲ್ಲಿಂದ ಸಹ ಮೆಟಾ ಡೇಟಾ ಸರ್ವರ್ಗೆ ಹೋಗ್ತಾ ಇದೆ ಆಯಿತಾ. ಎರಡೂ ಸಹ ಅಪ್ಲಿಕೇಶನ್ ಒಂದು ನೋಡಿ ನಮ್ಮ ಕ್ಲೈಂಟ್ ನಂಬರ್ 1 FC ಸ್ಯಾನ್ ಮುಖಾಂತರ ಡೈರೆಕ್ಟಾಗಿ ಬ್ಯಾಕಪ್ ಆಗಬೇಕಾದ್ರೆ ಡೇಟಾನ ಬ್ಯಾಕಪ್ ಡಿವೈಸಿಗೆ ಕಳಿಸ್ತಾ ಇದೆ ಆಯಿತಾ. ಆ್ಯಂಡ್ ಇಲ್ಲಿ ನೋಡಿದ್ರೆ ನೀವು ಈ ಅಪ್ಲಿಕೇಶನ್ ಸರ್ವರ್ 2 ಅಥವಾ ಬ್ಯಾಕಪ್ ಕ್ಲೈಂಟ್ 2 ಏನಿದೆ ಇದು ಡೈರೆಕ್ಟಾಗಿ ನಿಮಗೆ ಮೆಟಾ ಡೇಟಾನ ಸರ್ವರ್ಗೆ ಕಳಿಸ್ತಾ ಇದೆ ಆಯಿತಾ. ಆ್ಯಂಡ್ ಸ್ಟೋರೇಜ್ ಅರೆಗೆ ಇಲ್ಲಿಂದ ಲ್ಯಾನಿಂದ ಕನೆಕ್ಷನ್ ಇದೆ ಆ್ಯಂಡ್ FC ಸ್ಯಾನಿಂದ ಕನೆಕ್ಷನ್ ಇದೆ, ಸಿಂಪಲ್ ಆಯಿತಾ. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ ಎಕ್ಸ್ಪ್ಲೇನ್ BC ಟರ್ಮಿನಾಲಜೀಸ್ ಇನ್ ಡೀಟೇಲ್ ಆಯಿತಾ. BC ಟರ್ಮಿನಾಲಜೀಸ್ಗಳು ಇನ್ ಡೀಟೇಲಾಗಿ ಹೇಳ್ತಿದ್ದಾರೆ. ಬೇಸಿಕ್ಲಿ BC ಟರ್ಮಿನಾಲಜೀಸ್ಗಳು ತುಂಬ ಇದ್ದಾವೆ. ಐ ವಿಲ್ ಟೆಲ್ ಯು ಫ್ಯೂ ಆಫ್ ದ ಥಿಂಗ್ಸ್ ವಿಚ್ ಆರ್ ನಾಟ್ ಪ್ರೆಸೆಂಟ್ ಓವರ್ ಹಿಯರ್. ಫಸ್ಟ್ ಒನ್ ಇಸ್ BPO ಅಂತೇನೋ ಬರುತ್ತೆ, ಬ್ಯಾಕಪ್ BCP ಬ್ಯಾಕಪ್ ಕಂಟಿನ್ಯೂಟಿ once again I forgot.
Okay. So these are some of the BC terminologies. So BC terminologies ಫಸ್ಟ್ ಅದಕ್ಕಿಂತ ಮುಂಚೆ ಬಿಸ್ನೆಸ್ ಕಂಟಿನ್ಯೂಟಿ ಅಂತ ತಿಳ್ಕೊಳ್ಳಿ ಆಯಿತಾ. ಸೊ ಬಿಸ್ನೆಸ್ ಕಂಟಿನ್ಯೂಟಿ ಅಂದ್ರೆ ಏನು ಅಂತಂದರೆ, ಈಗ ಅವೈಲಬಲ್ ಮೀನ್ಸ್ ದಟ್ ಹ್ಯಾವಿಂಗ್ ಅ ಪ್ಲ್ಯಾನ್ in order to keep your business running during the after unexpected events such as ಡಿಸಾಸ್ಟರ್ಸ್ ಅಥವಾ ಸೈಬರ್ ಅಟ್ಯಾಕ್ಸು ಅಥವಾ ಡಿಸಾಸ್ಟರ್ಸ್ ಆದಮೇಲೆ ನಿಮ್ಮ ಬಿಸ್ನೆಸ್ಸನ್ನು ಕಂಟಿನ್ಯೂ ಆಗಿ ಇಟ್ಕೊಳ್ಳೋದಕ್ಕೆ ಒಂದು ಪ್ಲ್ಯಾನ್ ಇರಬೇಕಾಗಿರುತ್ತೆ ಆಯಿತಾ. ಸೊ ಆ ಒಂದು ಪ್ಲ್ಯಾನನ್ನು ನಾವೇನಂತ ಕರಿತೀವಿ, ಬಿಸ್ನೆಸ್ ಕಂಟಿನ್ಯೂಟಿ ಅಂತ ಕರಿತೀವಿ ಆಯಿತಾ. ಸೊ ಇದರಲ್ಲಿ ಕೆಲವೊಂದಷ್ಟು ಟರ್ಮಿನಾಲಜಿಗಳು ಬರ್ತಾ ಹೋಗ್ತವೆ. ಸೊ ಏನಪ್ಪ ಅಂತಂದರೆ BCP ನಾಗಲೇ ಹೇಳಿದಾಗೆ ಬಿಸ್ನೆಸ್ ಕಂಟಿನ್ಯೂಟಿ ಪ್ಲ್ಯಾನ್ ಆಯಿತಾ. ಸೊ ಇದೇನಪ್ಪ ಅಂತಂದರೆ ಯಾವುದಾದ್ರು ಪ್ರಾಸೆಸ್ ನಿಂತು ಹೋದಾಗ, ಅಂದರೆ ಡಿಸಾಸ್ಟರ್ಗೊಳಗಾದಾಗ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡೋಕ್ಕೆ ಇರಬೇಕಾಗಿರ್ತಕ್ಕಂಥ ಪ್ಲ್ಯಾನ್ನ ಬಿಸ್ನೆಸ್ ಕಂಟಿನ್ಯೂಟಿ ಪ್ಲ್ಯಾನ್ ಅಂತ ಕರೀತಾರೆ. ಅದಾದಮೇಲೆ ಡಿಸಾಸ್ಟರ್ ರಿಕವರಿ ಏನಪ್ಪ ಅಂತಂದರೆ ಇಟ್ ಇಸ್ ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಟರ್ಮ್. ಇದನ್ನೇನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ವೆನ್ ಲೈಕ್ ಲೆಟ್ಸೆ ನಿಮ್ಮ ಒಂದು ಸಿಸ್ಟಮ್ ಅಥವಾ ಬಿಸ್ನೆಸ್ಸು ಡ್ರಾಪ್ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಳಿ. ಅಂಥ ಟೈಮಲ್ಲಿ ನೀವೇನಾದ್ರು ರಿಕವರ್ ಮಾಡ್ಕೋಬೇಕು ಅಂತಂದರೆ ಯು ಆರ್ ಗೋಯಿಂಗ್ ಟು ಯೂಸ್ ದ ಡಿಸಾಸ್ಟರ್ ರಿಕವರಿ ಆಯಿತಾ. This is the coordinated process of restoring system, data and infrastructure required to support ongoing business operations after disaster occurs. ಓಕೆ, ಅದಾದಮೇಲೆ ಡಿಸಾಸ್ಟರ್ ರೀಸ್ಟಾರ್ಟ್. ಓಕೆ, ಡಿಸಾಸ್ಟರ್ ರೀಸ್ಟಾರ್ಟ್ ಅಂದರೆ ಏನು ಅಂತಂದರೆ, ಈಗ ಡಿಸಾಸ್ಟರ್ ಆದಮೇಲೆ ಬಿಸ್ನೆಸ್ ಯಾವ ರೀತಿ ರೀಸ್ಟಾರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಇದಿರುತ್ತೆ ಆಯಿತಾ. ನೆಕ್ಸ್ಟು ರಿಕವರಿ ಪಾಯಿಂಟ್ ಆಬ್ಜೆಕ್ಟಿವ್ ಮತ್ತು ರಿಕವರಿ ಟೈಮ್ ಆಬ್ಜೆಕ್ಟಿವ್. ರಿಕವರಿ ಪಾಯಿಂಟ್ ಆಬ್ಜೆಕ್ಟಿವ್ ಏನಪ್ಪ ಅಂತಂದರೆ, ದಿಸ್ ಇಸ್ ದ ಪಾಯಿಂಟ್ ಇನ್ ಟೈಮ್ ಇನ್ ವಿಚ್ ಸಿಸ್ಟಮ್ಸ್ ಆ್ಯಂಡ್ ದ ಡೇಟಾ ಮಸ್ಟ್ ಬಿ ರಿಕವರ್ಡ್. ಯಾವ ಟೈಮಲ್ಲಿ ಸಿಸ್ಟಮ್ ಮತ್ತು ಡೇಟಾ ಎರಡು ರಿಕವರ್ ಮಾಡೋಕ್ಕೆ ಇರುತ್ತಲ್ವ ಅಂಥ ಪಾಯಿಂಟನ್ನು ನಾವು ಬಿಸ್ನೆಸ್ ಪಾಯಿಂಟ್ ರಿಕವರಿ ಅಂತ ಕರಿತೀವಿ ಆಯಿತಾ, ಆಬ್ಜೆಕ್ಟಿವ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಡಿಫೈನ್ಸ್ ದ ಅಮೌಂಟ್ ಆಫ್ ಡೇಟಾ ಲಾಸ್ಟ್ ದ್ಯಾಟ್ ಕ್ಯಾನ್ ಬಿ ಅಕರ್ ಇನ್ ದ ಬಿಸ್ನೆಸ್. ಈಗ ಇದೇನು ಡಿಫೈನ್ ಮಾಡುತ್ತೆ ಅಂತಂದರೆ, ಬಿಸ್ನೆಸ್ಸಲ್ಲಿ ಎಷ್ಟು ಅಮೌಂಟ್ ಆಫ್ ಡೇಟಾ ರಿಕವರ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇದು ಬೇಸಿಕ್ಲಿ ಲಾಸ್ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಆಯಿತಾ, ಆಗ್ಬೋದು ಅನ್ನೋದ್ರ ಬಗ್ಗೆ. ನೆಕ್ಸ್ಟು ಬಿಸ್ನೆಸ್ ಟೈಮ್ ಆಬ್ಜೆಕ್ಟಿವ್. ಬಿಸ್ನೆಸ್ ಟೈಮ್ ಆಬ್ಜೆಕ್ಟಿವ್ ಅಂತಂದರೆ ದ ಟೈಮ್ ವಿತ್ ಇನ್ ವಿಚ್ ಸಿಸ್ಟಮ್ ಆ್ಯಂಡ್ ದ ಅಪ್ಲಿಕೇಶನ್ ಮಸ್ಟ್ ಬಿ ರಿಕವರ್ಡ್ ಆಫ್ಟರ್ ಆ್ಯನ್ ಔಟೇಜ್. ಸಿಸ್ಟಮ್ ಮತ್ತು ಇದನ್ನು ರಿಕವರ್ ಮಾಡ್ಕೊಬೋದು ಯಾವಾಗ ಔಟೇಜ್ ಆಗಿಬಿಡುತ್ತೆ, ಅದಾದಮೇಲೆ ಅದ್ರ ಬಗ್ಗೆ ಬೇಸಿಕಲಿ ರಿಕವರಿ ಟೈಮ್ ಆಬ್ಜೆಕ್ಟಿವ್ ಇರುತ್ತೆ. ಆ್ಯಂಡ್ ಡೇಟಾ ವಾಲ್ಟಿಗೆ ಬರೋದಾದರೆ ಅ ರೆಪೊಸಿಟ್ರಿ ಅಟ್ ಅ ರಿಮೋಟ್ ಸೈಟ್ ವೇರ್ ಡೇಟಾ ಕ್ಯಾನ್ ಬಿ ಪಿರಿಯಾಡಿಕ್ಲಿ ಆರ್ ಕಂಟಿನ್ಯೂಸ್ಲಿ ಕಾಪಿಡ್. ಡೇಟಾ ವಾಲ್ಟ್ ಅಂತಂದರೆ ಇದು ಆ್ಯಕ್ಚುಲಿ ಒಂದು ರೆಪೋಸಿಟರಿ ಅಥವಾ ಪ್ಲೇಸ್ ಆಗಿರುತ್ತೆ. ಅಲ್ಲಿ ಪ್ರಿಡಾಮಿನೆಂಟ್ ಆಗಿ ನಮ್ಮ ಡೇಟಾನ ಅಲ್ಲಿ ಕಾಪಿ ಮಾಡ್ತಾ ಇರ್ತೀವಿ ಆಯಿತಾ, ಕಂಟಿನ್ಯೂಸ್ಲಿ ನಾವು ಕಾಪಿ ಮಾಡ್ತಾ ಇರ್ತೀವಿ. ಆ್ಯಂಡ್ ದೇರ್ ಇಸ್ ಆಲ್ವೇಸ್ ಅ ಕಾಪಿ ಅಟ್ ಅನದರ್ ಸೈಟ್ ಲಿಂಕ್ ಆಯಿತಾ. ಅದೇ ಕಾಪಿ ಇನ್ನೊಂದು ಸೈಟ್ ಲಿಂಕ್ ಅಲ್ಲೂ ಇರುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ಸ್ ಕ್ಯಾನ್ ರನ್ ಅಟ್ ಬೋತ್ ಸೈಟ್ಸ್ ಸೈಮಲ್ಟೇನಿಯಸ್ಲಿ. ಅಪ್ಲಿಕೇಶನ್ಸು ಬೋತ್ ಸೈಟಲ್ಲೂ ಸೈಮಲ್ಟೇನಿಯಸ್ಲಿ ರನ್ ಆಗುತ್ತೆ. ಹಾಟ್ ಸೈಟ್ ಮತ್ತು ಕೋಲ್ಡ್ ಸೈಟ್ ಮತ್ತು ವಾರ್ಮ್ ಸೈಟ್. ಹಾಟ್ ಸೈಟ್ ಅಂತಂದರೆ ಯಾವಾಗ ನಿಮ್ಮ ಹತ್ರ ಡಿಸಾಸ್ಟರ್ ಆದಮೇಲೂ ಎಲ್ಲ ಫೆಸಿಲಿಟಿ ಇರುತ್ತೆ ಆಯಿತಾ, ಆಲ್ ದ ನೆಸೆಸರಿ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಟು ಎನೇಬಲ್ ರ್ಯಾಪಿಡ್ ರಿಕವರಿ ಆಫ್ ದ ಕ್ರಿಟಿಕಲ್ ಬಿಸ್ನೆಸ್ ಫಂಕ್ಷನ್ಸ್. ಸೊ ಬಿಸ್ನೆಸ್ ಫಂಕ್ಷನ್ ಏನಿರುತ್ತೆ ಅದನ್ನು ಕ್ರಿಟಿಕಲ್ ಆಗಿ ರಿಕವರ್ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ಪಾಯಿಂಟನ್ನು ನಾವು ಹಾಟ್ ರಿಕವರಿ ಅಂತ ಕರಿತೀವಿ. ಕೋಲ್ಡ್ ರಿಕವರಿ ಅಂತಂದರೆ ನಮ್ಮ ಹತ್ರ ನೆಸೆಸರಿ ಹಾರ್ಡ್ವೇರ್ ಸಾಫ್ಟ್ವೇರ್ ಎನೇಬಲ್ಡ್ ರ್ಯಾಪಿಡ್ ರಿಕವರಿ ಅದೆಲ್ಲ ಇರೋದಿಲ್ಲ ಆಯಿತಾ, does not have any such things, but it is available for use in case of disasters. ಎಲ್ಲ ನಾರ್ಮಲ್ ಟೈಮಲ್ಲಿ ಇರೋದಿಲ್ಲ, ಬಟ್ ದೆನ್ ಡಿಸಾಸ್ಟರ್ ಆದಾಗ ಮಾತ್ರ ಬಳಸಲಿಕ್ಕಿರುತ್ತೆ. ನೆಕ್ಸ್ಟು ವಾರ್ಮ್ ಸೈಟ್ ಅಂತಂದರೆ ಆ್ಯನ್ ಆಫ್ ಸೈಟ್ ಫೆಸಿಲಿಟಿ ದ್ಯಾಟ್ ಹ್ಯಾಸ್ ಸಮ್ ಹಾರ್ಡ್ವೇರ್ ಆ್ಯಂಡ್ ದೆನ್ ಸಾಫ್ಟ್ವೇರ್ ಪ್ರೀ ಇನ್ಸ್ಟಾಲ್ಡ್ ಬಟ್ ಸ್ಟಿಲ್ ರಿಕ್ವೈರ್ಸ್ ಅಡಿಷ್ನಲ್ ಕಾನ್ಫಿಗರೇಷನ್ಸ್. ಇದಕ್ಕೆ ಅಡಿಷ್ನಲ್ ಕಾನ್ಫಿಗರೇಷನ್ಸ್ ಬೇಕಾಗಿರುತ್ತೆ. And before it can be used for disaster recovery. Okay, next to server clustering. Server clustering is a group of clusters or group of servers which is being coupled or mixed or combined. And next to high availability is the ability of a system or application to remain operational at minimal downtime and after the disruptive event during normal operations. ನೆಕ್ಸ್ಟ್ ಬರ್ತದೆ ಬಿಸ್ನೆಸ್ ಪ್ಲಾನಿಂಗ್ ಇದೆ ಆಯಿತಾ. ಬಿಸ್ನೆಸ್ ಪ್ಲಾನಿಂಗ್ ಲೈಫ್ ಸೈಕಲಲ್ಲಿ ದ ಫಸ್ಟ್ ಥಿಂಗ್ ಇಸ್ ಯು ಆರ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ಅನ್ ಆಬ್ಜೆಕ್ಟಿವ್ ಆದಮೇಲೆ ಯು ಆರ್ ಗೋಯಿಂಗ್ ಟು ಅನಲೈಸ್ ಮಾಡಾದಮೇಲೆ ಡಿಸೈನ್ ಡೆವಲಪ್ ಮಾಡ್ತೀವಿ, ಅದಾದಮೇಲೆ ಇಂಪ್ಲಿಮೆಂಟ್ ಮಾಡ್ತೀವಿ, ಅದಾದಮೇಲೆ ಟೆಸ್ಟಿಂಗ್ ಮಾಡ್ತೀವಿ, ಟೆಸ್ಟಿಂಗ್ ಟ್ರೈನಿಂಗ್ ಅಸೆಸ್ ಮತ್ತು ಮೇಂಟೈನ್ ಮಾಡ್ತೀವಿ ಆಯಿತಾ. ಸೊ ದೀಸ್ ಆರ್ ದ 5 steps. ಸೊ ಸಣ್ಣ ಪುಟ್ಟದಾಗಿ ಎಕ್ಸ್ಪ್ಲೇನ್ ಮಾಡಿಕೊಡಿ, ದಟ್ಸ್ ಮೋರ್ ದೆನ್ ಎನಫ್. ಎಸ್ಟಾಬ್ಲಿಷಿಂಗ್ ಆಬ್ಜೆಕ್ಟಿವ್ಸ್, ಇದರಲ್ಲಿ ಡಿಟರ್ಮೈನ್ ಬಿ ಸಿ ರಿಕ್ವೈರ್ಮೆಂಟ್ಸ್ ಅಂತ ಡಿಟರ್ಮೈನ್ ಮಾಡ್ಕೋತೀವಿ. ಅದಾದಮೇಲೆ ಎಸ್ಟಾಬ್ಲಿಷ್ ಸ್ಕೋಪ್ ಆ್ಯಂಡ್ ಬಜೆಟ್ ಟು ಅಚೀವ್ ದ ರಿಕ್ವೈರ್ಮೆಂಟ್ಸ್. ಅದಾದಮೇಲೆ ಸೆಲೆಕ್ಟ್ PC ಟೀಮ್ ದ್ಯಾಟ್ ಇನ್ಕ್ಲೂಡ್ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ ಫಾರ್ ಆಲ್ ಏರಿಯಾಸ್ ಆಫ್ ದ ಬಿಸ್ನೆಸ್ ವೆದರ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್. ಕ್ರಿಯೇಟ್ BC ಪಾಲಿಸೀಸ್. ಓಕೆ, BC ಪಾಲಿಸಿಗಳನ್ನ ಕ್ರಿಯೇಟ್ ಮಾಡ್ಕೋತೀವಿ. ನೆಕ್ಸ್ಟು ಅನಾಲಿಸಿಸ್, ಕಲೆಕ್ಟ್ ಇನ್ಫಾರ್ಮೇಷನ್ ಆನ್ ದ ಡೇಟಾ ಪ್ರೊಫೈಲ್ಸ್, ಬಿಸ್ನೆಸ್ ಪ್ರಾಸೆಸ್, ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಆ್ಯಂಡ್ ಡಿಪೆಂಡೆನ್ಸೀಸ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ಯೂಸಿಂಗ್ ಬಿಸ್ನೆಸ್ ಇನ್ಫ್ರಾಸ್ಟ್ರಕ್ಚರ್. ನೆಕ್ಸ್ಟು
ಕಂಡಕ್ಟ್ ಅ ಬಿಸ್ನೆಸ್ ಇಂಪ್ಯಾಕ್ಟ್ ಅನಾಲಿಸಿಸ್, BIA, ಬಿಸ್ನೆಸ್ ಇಂಪ್ಯಾಕ್ಟ್ ಅನಾಲಿಸಿಸ್ನ ಕಂಡಕ್ಟ್ ಮಾಡ್ಕೋತೀವಿ ಅನಾಲಿಸಿಸ್ ಎಲ್ಲ ಆಯಿತಾ. ಫಸ್ಟು ಅನಾಲಿಸಿಸ್ ಅಂತ ಬಂದ ತಕ್ಷಣ ಏನು ಮಾಡ್ತೀನಿ ಅಂದರೆ ಕಲೆಕ್ಷನ್ ಮಾಡ್ಕೋತೀವಿ ಇನ್ಫಾರ್ಮೇಷನ್ ಫ್ರಮ್ ಡೇಟಾ ಪ್ರೊಫೈಲ್ಸು, ಬಿಸ್ನೆಸ್ ಪ್ರಾಸೆಸು, ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟು, ಡಿಪೆಂಡೆನ್ಸೀಸು ಮತ್ತು ಫ್ರೀಕ್ವೆನ್ಸಿ ಆಫ್ ಯೂಸಿಂಗ್ ಬಿಸ್ನೆಸ್ ಇನ್ಫ್ರಾಸ್ಟ್ರಕ್ಚರ್, ಇದೆಲ್ಲದನ್ನ ಡೇಟಾನ ಕಲೆಕ್ಟ್ ಮಾಡ್ಕೋತೀಯ. ಅದಾದಮೇಲೆ ಕಂಡಕ್ಟ್ ಬಿಸ್ನೆಸ್ ಇಂಪ್ಯಾಕ್ಟ್ ಅನಾಲಿಸಿಸ್, ಬಿಸ್ನೆಸ್ ಮೇಲೆ ಏನು ಇಂಪ್ಯಾಕ್ಟ್ ಆಗ್ತಿದೆ ಅದ್ರ ಮೇಲೆ ಅನಾಲಿಸಿಸ್ ನಡೆಸ್ತಾ ಹೋಗ್ತೇನೆ. ಅದಾದಮೇಲೆ ಐಡೆಂಟಿಫೈ ಕ್ರಿಟಿಕಲ್ ಬಿಸ್ನೆಸ್ ಪ್ರಾಸೆಸ್ನ ಐಡೆಂಟಿಫೈ ಮಾಡ್ತೀಯಾ. ಆ್ಯಂಡ್ ಡಿಸೈನ್ ರಿಕವರಿ ವಾಟ್ ಪ್ರಿಯಾರಿಟೀಸನ್ನು ಅದಕ್ಕೆ ಇಂಪ್ಲಿಮೆಂಟ್ ಮಾಡ್ತೀವಿ. ಆಮೇಲೆ ಪರ್ಫಾರ್ಮ್ ರಿಸ್ಕ್ ಅನಾಲಿಸಿಸ್ ಫಾರ್ ಕ್ರಿಟಿಕಲ್ ಫಂಕ್ಷನ್ಸ್, ಸೊ ಕ್ರಿಟಿಕಲ್ ಫಂಕ್ಷನ್ಗೆ ರಿಸ್ಕ್ ಅನಾಲಿಸಿಸ್ ಮಾಡ್ತೀಯಾ. ಅದಾದಮೇಲೆ ಪರ್ಫಾರ್ಮ್ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಫಾರ್ ಅವೈಲಬಲ್ ಸೊಲ್ಯೂಷನ್ ಬೇಸ್ಡ್ ಆನ್ ಮಿಟಿಗೇಷನ್ ಸ್ಟ್ರಾಟಜಿ, ಎವ್ಯಾಲ್ಯೂಯೇಟ್ ಆಪ್ಷನ್ಸ್. ನೆಕ್ಸ್ಟು ಡಿಸೈನ್ ಆ್ಯಂಡ್ ಡೆವಲಪ್, ಡಿಫೈನ್ ದ ಟರ್ಮ್ ಸ್ಟ್ರಕ್ಚರ್ ಆ್ಯಂಡ್ ಅಸೈನ್ ಇಂಡಿವಿಜುವಲ್ ರೋಲ್ಸ್ and responsibilities, design data protection, okay, structures and develop infrastructure, develop contingency solutions, and then develop emergency response procedures and detailed recovery and restart procedures. Okay, last one is not last one, fifth one is ಇಂಪ್ಲಿಮೆಂಟೇಷನಲ್ಲಿ ರಿಸ್ಕ್ ಏನು ಬರುತ್ತೆ, ಮಿಟಿಗೇಷನ್ ಆದಾಗ ಪ್ರೊಸೀಜರ್ ಏನಾಗ್ತವೆ, ಬ್ಯಾಕಪ್ ಏನು ಮಾಡಬೇಕು, ರೆಪ್ಲಿಕೇಶನ್ ಏನು ಮಾಡಬೇಕು, ಮ್ಯಾನೇಜ್ಮೆಂಟ್ ಆಫ್ ರಿಸೋರ್ಸಸ್ ಎಲ್ಲ ಬಗ್ಗೆ ಮಾತಾಡ್ತಾ ಹೋಗ್ತೀಯ. ಆಮೇಲೆ ಪ್ರಿಪೇರ್ ದ ಡಿಸಾಸ್ಟರ್ ರಿಕವರಿ ಸೈಟ್ಸ್, ಯಾವ್ಯಾವ ಸೈಟಲ್ಲಿ ನಾವು ಡಿಸಾಸ್ಟರ್ ರಿಕವರಿ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ, ಮತ್ತು ಯುಟಿಲೈಸ್ಡ್ ಇಫ್ ದ ಡಿಸಾಸ್ಟರ್ ಅಫೆಕ್ಟ್ ದ ಪ್ರೈಮರಿ ಡೇಟಾ ಸೆಂಟರ್. ಆಮೇಲೆ ಇಂಪ್ಲಿಮೆಂಟ್ ದ ರಿಡೆಂಡೆನ್ಸಿ ಫಾರ್ ಎವ್ರಿ ರಿಸೋರ್ಸ್ ಇನ್ ದ ಡೇಟಾ ಸೆಂಟರ್ ಟು ಅವಾಯ್ಡ್ ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್ ಅಂತಂದರೆ ಒಂದು ಪಾಯಿಂಟಲ್ಲಿ ಫೇಲ್ಯೂರ್ ಆದರೆ ಎಂಟೈರ್ ಇನ್ IT ಸರ್ವಿಸ್ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ದಟ್ ಇಸ್ ಕಾಲ್ಡ್ ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್ ಆಯಿತಾ. ಒಂದು ಪಾಯಿಂಟ್ಗೆ ಎಲ್ಲ ಸ್ಟಾಪ್ ಆಗಿಬಿಡ್ತಕ್ಕಂಥದ್ದು. ಇಂಥ ಸಿಚುವೇಷನ್ಗಳಿಂದ ಬಚಾವಬೇಕು ಅಂತಂದರೆ ವಿ ಹ್ಯಾವ್ ಟು ಕ್ರಿಯೇಟ್ ಎವ್ರಿ ರಿಡೆಂಡೆಂಟ್ ಕಾಪಿ ಆಫ್ ಎವ್ರಿಥಿಂಗ್. ನೆಕ್ಸ್ಟು ಟೆಸ್ಟ್ ಅಸೆಸ್ ಮತ್ತು ಮೇಂಟೈನ್ ಆಯಿತಾ. ದಿಸ್ ಇಸ್ ದ ಲಾಸ್ಟ್ ಸ್ಟೆಪ್ ಆಫ್ ದ ಬಿಸ್ನೆಸ್ ಕಂಟಿನ್ಯೂಟಿ BC ಲೈಫ್ ಸೈಕಲ್. ಆ್ಯಂಡ್ ಇದರಲ್ಲಿ ನಾವು ಟ್ರೈನ್ ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ, ಅಸೆಸ್ ಮಾಡ್ತೀವಿ ಮತ್ತು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಡಿಫೈನ್ ಬಿಸ್ನೆಸ್ ಇಂಪ್ಯಾಕ್ಟ್ ಅನಾಲಿಸಿಸ್ ಆ್ಯಂಡ್ ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಇಂಪಾರ್ಟೆಂಟ್ BC ಟೆಕ್ನಾಲಜಿ ಸೊಲ್ಯೂಷನ್ಸ್ ಆಯಿತಾ. ಓಕೆ, ಬಿಸ್ನೆಸ್ ಇಂಪ್ಯಾಕ್ಟ್ ಅನಾಲಿಸಿಸ್ ಏನು ಅಂತಂದರೆ, ಬಿಸ್ನೆಸ್ ಇಂಪ್ಯಾಕ್ಟ್ ಅನಾಲಿಸಿಸ್ ಐಡೆಂಟಿಫೈಸ್ ವಿಚ್ ಬಿಸ್ನೆಸ್ ಯೂನಿಟ್ಸ್, ಆಪರೇಷನ್ಸ್ ಆರ್ ಪ್ರಾಸೆಸ್ ಆರ್ ಎಸೆನ್ಷಿಯಲ್ ಟು ದ ಸರ್ವೈವಲ್ ಆಫ್ ದ ಬಿಸ್ನೆಸ್. ಈ ಬಿಸ್ನೆಸ್ ನಡಿಬೇಕು ಅಂತಂದರೆ ಯಾವ ಬಿಸ್ನೆಸ್ ಯೂನಿಟ್ಸ್ಗಳು, ಆಪರೇಷನ್ಸ್ಗಳು, ಪ್ರಾಸೆಸ್ಗಳು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದೆ ಬಿಸ್ನೆಸ್ ಇಂಪ್ಯಾಕ್ಟ್ ಅನಾಲಿಸಿಸ್ ಆಯಿತಾ. ಸೊ BC ಟೆಕ್ನಾಲಜಿ ಸೊಲ್ಯೂಷನ್ಸ್ ಬರೋದಾದ್ರೆ ದ ಫಸ್ಟ್ ಒನ್ ಇಸ್ ಬ್ಯಾಕಪ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಲೋಕಲ್ replication and third one is of course remote replication ಆಯಿತಾ. ಸೊ ಬ್ಯಾಕಪ್ ಅಂದರೆ ಏನಂತಂದರೆ ಡೇಟಾ ಬ್ಯಾಕಪ್ ಇಸ್ ಪ್ರಿಡಾಮಿನೆಂಟ್ ಮೆಥಡ್ ಆಫ್ ಎನ್ಶೋರಿಂಗ್ ಡೇಟಾ ಅವೈಲಬಿಲಿಟಿ. ಡೇಟಾ ಅವೈಲಬಲ್ ಆಗಿದೆ ಅಂತ ಎನ್ಶೋರ್ ಮಾಡೋದಕ್ಕೆ ಇರ್ತಕ್ಕಂಥ ಪ್ರಿಡಾಮಿನೆಂಟ್ ಮೆಥಡ್ನ ಬ್ಯಾಕಪ್ ಅಂತ ಕರಿತಾ ಹೋಗ್ತೀವಿ. ದ ಫ್ರೀಕ್ವೆನ್ಸಿ ಆಫ್ ಬ್ಯಾಕಪ್ ಇಸ್ ಡಿಟರ್ಮೈನ್ಡ್ ಬೇಸ್ಡ್ ಆನ್ RPO ಆಯಿತಾ. RPO ಮತ್ತು RTO ಮೇಲೆ ಫ್ರೀಕ್ವೆನ್ಸಿ ಆಫ್ ಡೇಟಾನ ನಾವು ಡಿಟರ್ಮೈನ್ ಮಾಡ್ತಾ ಹೋಗ್ತೀವಿ. ಬ್ಯಾಕಪ್ ಡಿಟರ್ಮೈನ್ ಬೇಸ್ಡ್ ಆನ್ RPO and RTO ಆ್ಯಂಡ್ ದ ಫ್ರೀಕ್ವೆನ್ಸಿ ಆಫ್ ದ ಡೇಟಾ ಚೇಂಜಸ್. ನೆಕ್ಸ್ಟ್ ಬರೋದಾದರೆ ಲೋಕಲ್ ರೆಪ್ಲಿಕೇಶನ್ ಏನಪ್ಪ ಅಂತಂದರೆ ದ ಡೇಟಾ ಕ್ಯಾನ್ ಬಿ ರೆಪ್ಲಿಕೇಟೆಡ್ ಟು ಅ ಸಪರೇಟ್ ಲೊಕೇಶನ್ ವಿತ್ ಇನ್ ದ ಸೇಮ್ ಸ್ಟೋರೇಜ್ ಅರೇ. ಸೇಮ್ ಸ್ಟೋರೇಜ್ ಅರೇ ಒಳಗಡೆ ಡೇಟಾದು ಸಪ್ರೇಟ್ ರೆಪ್ಲಿಕೇಶನ್ ಇಟ್ಕೊತೀವಿ. ನೆಕ್ಸ್ಟು ರೆಪ್ಲಿಕೇಶನ್ಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ರೀಸ್ಟೋರಿಂಗ್ ಆಪರೇಷನ್ಸ್ ಇಫ್ ಡೇಟಾ ಕರಪ್ಷನ್ ಅಕರ್ಸ್ ಆಯಿತಾ. ಈ ರೆಪ್ಲಿಕೇಶನ್ ನಾವು ಯೂಸ್ ಮಾಡ್ಕೊಬೋದು ಯಾವಾಗ ಡೇಟಾ ಕರಪ್ಷನ್ ಆದಾಗ ಆಯಿತಾ. ನೆಕ್ಸ್ಟು ರಿಮೋಟ್ ರೆಪ್ಲಿಕೇಶನ್ ಬರೋದಾದರೆ ಡೇಟಾ ಇನ್ ದ ಸ್ಟೋರೇಜ್ ಅರೇ ಕ್ಯಾನ್ ಬಿ ರೆಪ್ಲಿಕೇಟೆಡ್ ಟು ಅನದರ್ ಸ್ಟೋರೇಜ್ ಅರೇ ಲೊಕೇಟೆಡ್ ಅಟ್ ಅ ರಿಮೋಟ್ ಸೈಟಲ್ಲಿ ಲೊಕೇಟ್ ಆಗಿರೋ ಇನ್ನೊಂದು ಅರೇ ಸ್ಟೋರೇಜ್ ಅರೇ ಮೇಲೆ ಇದೊಂದನ್ನು ನಾವು ಲೊಕೇಟ್ ಮಾಡ್ತಕ್ಕಂಥದ್ದು. ಇಫ್ ದ ಸ್ಟೋರೇಜ್ ಅರೇ ಇಸ್ ಲಾಸ್ಟ್ ಡ್ಯೂ ಟು ಡಿಸಾಸ್ಟರ್, ಬಿಸ್ನೆಸ್ ಆಪರೇಷನ್ಸ್ ಕ್ಯಾನ್ ಬಿ ಸ್ಟಾರ್ಟೆಡ್ ಫ್ರಮ್ ದ ರಿಮೋಟ್ ಸ್ಟೋರೇಜ್ ಅರೇ. ನೆಕ್ಸ್ಟು ಎಕ್ಸ್ಪ್ಲೇನ್ ಫೇಲ್ಯೂರ್ ಅನಾಲಿಸಿಸ್ ಇನ್ BC. ಓಕೆ, ಫೇಲ್ಯೂರ್ ಅನಾಲಿಸಿಸ್ ಇನ್ BC ಇದ್ರ ಬಗ್ಗೆ ಮಾತಾಡಬೇಕಾಯ್ತು ಆವಾಗಲೇ, ಬಟ್ ದೆನ್ ನಾವು ವಿ ಆರ್ ಟಾಕಿಂಗ್ ಅಬೌಟ್ ಇಟ್. ಫೇಲ್ಯೂರ್ ಅನಾಲಿಸಿಸ್ ಏನಪ್ಪ ಅಂತಂದರೆ ಈಗ ಸಿಸ್ಟಮ್ಗಳು ಫೇಲ್ಯೂರ್ ಆಗಿಬಿಡ್ತವೆ ಆಯಿತಾ. ಆವಾಗ ಏನಕ್ಕೆ ಫೇಲ್ಯೂರ್ ಆಗಿದೆ, ವಾಟ್ ಇಸ್ ದ ರೀಸನ್ ಫಾರ್ ದ ಫೇಲ್ಯೂರ್ ಆ್ಯಂಡ್ ದೆನ್ ಫೇಲ್ಯೂರಿಂದ ಯಾವ ರೀತಿ ಹೊರಗಡೆ ಬರೋದು ಅನ್ನೋದ್ರ ಬಗ್ಗೆ ಮಾತಾಡೋದು ಫೇಲ್ಯೂರ್ ಅನಾಲಿಸಿಸ್ ಆಯಿತಾ. ಸೊ ಇದರಲ್ಲಿ ಬೇಸಿಕ್ಲಿ ಎರಡು ಥರ ಇರುತ್ತೆ, ಒಂದು ಸಿಂಗಲ್ ಪಾಯಿಂಟ್ ಫೇಲ್ಯೂರು, ಇನ್ನೊಂದು ಮಲ್ಟಿ ಪಾತಿಂಗ್ ಸಾಫ್ಟ್ವೇರ್ ಆಯಿತಾ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಸಿಂಗಲ್ ಪಾಯಿಂಟ್ ಫೇಲ್ಯೂರ್ ಅಂತ ನಾನು ಆಗಲೇ ಡಿಸ್ಕಸ್ ಮಾಡಿದ್ದೀನಿ. ಆ ಸಿಂಗಲ್ ಪಾಯಿಂಟ್ ಫೇಲ್ಯೂರ್ ಇಸ್ ಎ ಫೇಲ್ಯೂರ್ ರೆಫರ್ಸ್ ಟು ದ ಫೇಲ್ಯೂರ್ ಆಫ್ ಎ ಕಾಂಪೋನೆಂಟ್ ದಟ್ ಕ್ಯಾನ್ ಟರ್ಮಿನೇಟ್ ದ ಅವೈಲಬಿಲಿಟಿ ಆಫ್ ದ ಎಂಟೈರ್ ಸಿಸ್ಟಮ್ ಆರ್ ದ IT ಸರ್ವಿಸ್. ಆ ಒಂದು ಫೇಲ್ಯೂರ್ ಆಗಿಬಿಟ್ರೆ ಆ ಒಂದು ಟರ್ಮ್ ಎಂಟೈರ್ IT ಸರ್ವಿಸ್ಸೇ ಡೆಸ್ಟ್ರಾಯ್ ಆಗಿಬಿಡುತ್ತೆ ಆಯಿತಾ. ಅಥವಾ IT ಸರ್ವಿಸ್ಸೇ ಅಥವಾ ಅವರ ಎಂಟೈರ್ ಅವೈಲಬಿಲಿಟಿ ಸಿಸ್ಟಮ್ಮೇ ಇದಾಗ್ಬಿಡುತ್ತೆ, ಡೆಮಾಲಿಷ್ ಆಗಿಬಿಡುತ್ತೆ. ದಟ್ ಇಸ್ ಕೂಡ ಸಿಂಗಲ್ ಪಾಯಿಂಟ್ ಫೇಲ್ಯೂರ್. ಆ್ಯಂಡ್ ಇದರಲ್ಲಿ ಕ್ಲೈಂಟ್ ಇಸ್ ಕನೆಕ್ಟೆಡ್ ಟು ದ ಸರ್ವರ್ ಥ್ರೂ IP ನೆಟ್ವರ್ಕ್. ಕ್ಲೈಂಟು ಸರ್ವರ್ ಕನೆಕ್ಟ್ ಆಗಿರ್ತಾರೆ ವಿಯಾ IP ನೆಟ್ವರ್ಕ್ ಆ್ಯಂಡ್ ದ ಸರ್ವರ್ ಇಸ್ ಕನೆಕ್ಟೆಡ್ ಟು ದ ಸ್ಟೋರೇಜ್ ಅರೇ ವಿಯಾ FC ಕನೆಕ್ಷನ್. ನೋಡಿ, ಕ್ಲೈಂಟು ಸರ್ವರ್ಗೆ
IP ನೆಟ್ವರ್ಕಿಂಗ್ ಕನೆಕ್ಟ್ ಆಗಿರ್ತಾನೆ. ಆ್ಯಂಡ್ ಸರ್ವರು ಸ್ಟೋರೇಜ್ ಅರೆಗೆ FC ಸ್ವಿಚ್ ಮುಖಾಂತರ ಕನೆಕ್ಟ್ ಆಗಿರ್ತಾನೆ. IP ಸ್ವಿಚ್ಚು ಕ್ಲೈಂಟು ಸರ್ವರು ಮತ್ತು ಸ್ಟೋರೇಜು FC ಸ್ವಿಚ್ ಆಯಿತಾ. ಸೊ ದೀಸ್ ಟು ಆರ್ ದ ಸ್ವಿಚಸ್. ಇದಾದಮೇಲೆ ಬೇಸಿಕ್ಲಿ ಏನಾಗುತ್ತೆ ಅಂತಂದರೆ ಇನ್ ಸೆಟಪ್ ಇನ್ ವಿಚ್ ಈಚ್ ಕಾಂಪೊನೆಂಟ್ ಮಸ್ಟ್ ಫಂಕ್ಷನ್ ಆ್ಯಸ್ ರಿಕ್ವೈರ್ ಟು ಎನ್ಶೂರ್ ಡೇಟಾ ಅವೈಲಬಿಲಿಟಿ. ಪ್ರತಿಯೊಂದು ಫಂಕ್ಷನ್ ಆಗ್ತಾ ಇರಬೇಕು ಟು ಎನ್ಶೂರ್ ದಟ್ ದ ಡೇಟಾ ಅವೈಲಬಿಲಿಟಿ ಆರ್ ದ ಫೇಲ್ಯೂರ್ ಆಫ್ ಅ ಸಿಂಗಲ್ ಫಿಸಿಕಲ್ ಆರ್ ವರ್ಚುವಲ್ ಕಾಂಪೊನೆಂಟ್ ಕಾಸ್ ದ ಅನ್ಅವೈಲಬಿಲಿಟಿ ಆಫ್ ದ ಅಪ್ಲಿಕೇಶನ್ಸ್ ಆಯಿತಾ. ನೆಕ್ಸ್ಟು ರಿಸಾಲ್ವಿಂಗ್ ಅ ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್. ಹೆಂಗೆ ಈ ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್ನ ರಿಸಾಲ್ವ್ ಮಾಡೋದು? ಇಟ್ಸ್ ಬೇಸಿಕಲಿ ಸಿಂಪಲ್. ಹೆಂಗೆ ಅಂತಂದರೆ ಒಂದು ಸೆಕೆಂಡ್. ಓಕೆ, ಹಿಂಗೆ ಅಂತಂದರೆ ದ ಫಸ್ಟ್ ಥಿಂಗ್ ಇಸ್ ಸಿಂಗಲ್ ಪಾಯಿಂಟ್ ಫೇಲ್ಯೂರ್ ಅಲ್ವಾ. ಸಿಂಗಲ್ ಪಾಯಿಂಟ್ ಫೇಲ್ಯೂರ್ ಹೆಂಗೆ ಮಾಡ್ಕೋಬೋದು ಅಂದರೆ ರಿಕವರ್ ಮಾಡ್ಕೋಬೋದು ಅಂದರೆ ದ ಫಸ್ಟ್ ಥಿಂಗ್ ಇಸ್ ಕಾನ್ಫಿಗರೇಷನ್ ಆಫ್ ರಿಡೆಂಡೆಂಟ್ HPS. ಕಾನ್ಫಿಗರ್ ಮಾಡ್ಕೊಡೋದು ರಿಡೆಂಡೆಂಟ್ HPSನ ಏನಕ್ಕೆ ಅಂತಂದ್ರೆ ಇದೇನಕ್ಕೆ ಅಂತಂದರೆ ಸರ್ವರ್ ಟು ಮಿಟಿಗೇಟ್ ಸಿಂಗಲ್ HBA ಫೇಲ್ಯೂರ್. ಒಂದು ಸಿಂಗಲ್ HBA ಫೇಲ್ಯೂರ್ ಆದಾಗ ಅದನ್ನು ಮಿಟಿಗೇಟ್ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಕಾನ್ಫಿಗರ್ ದ ರಿಡೆಂಡೆಂಟ್ HBA ನಾವು ಕಾನ್ಫಿಗರ್ ಮಾಡ್ಕೋತೀವಿ. ನೆಕ್ಸ್ಟು ಕಾನ್ಫಿಗರೇಷನ್ ಆಫ್ ರಿಡೆಂಡೆಂಟ್ ಸ್ವಿಚಸ್ ಟು ಅಕೌಂಟ್ ದ ಸ್ವಿಚ್ ಫೇಲ್ಯೂರ್. ಈ ರಿಡೆಂಡೆಂಟ್ ಸ್ವಿಚ್ನ ಕಾನ್ಫಿಗರ್ ಮಾಡ್ಕೋತೀವಿ ಸ್ವಿಚ್ ಫೇಲ್ಯೂರ್ ಆದಾಗ ಅದನ್ನು ರಿಕವರ್ ಮಾಡಲಿಕ್ಕೆ. ಆಮೇಲೆ ಕಾನ್ಫಿಗರೇಷನ್ ಆಫ್ ಮಲ್ಟಿ ಸ್ಟೋರೇಜ್ ಅರೆ ಪೋರ್ಟ್ಸ್ ಟು ಮಿಟಿಗೇಟ್ ದ ಪೋರ್ಟ್ ಫೇಲ್ಯೂರ್ ಆದಾಗ ಮಿಟಿಗೇಟ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಸೆಟ್ ಅಪ್ ಮಲ್ಟಿ ಸ್ಟೋರೇಜ್ ಅರೆ ಆಯಿತಾ. ನೆಕ್ಸ್ಟು ಪೋರ್ಟ್ಸ್ ಅದಾದಮೇಲೆ ರೈಡ್ ಆಯಿತಾ. ರೈಡ್ ಆ್ಯಂಡ್ ಹೋಸ್ಟ್ ಸ್ಪೇರ್ ಕಾನ್ಫಿಗರೇಷನ್ ಟು ಎನ್ಶೂರ್ ದಟ್ ದ ಕಂಟಿನ್ಯೂಸ್ ಆಪರೇಷನ್ ಇನ್ ದ ಈವೆಂಟ್ ಇಸ್ ಡಿಸ್ಕ್ ಫೇಲ್ಯೂರ್. ಅಕಸ್ಮಾತ್ ಡಿಸ್ಕ್ ಫೇಲ್ಯೂರ್ ಆಗಿಬಿಟ್ಟೆ ವಿ ಆರ್ ಗೋಯಿಂಗ್ ಟು ಟೇಕ್ ದ ರೈಡ್ ಅಥವಾ ಮಿರರಿಂಗ್ ಅಂತ ಕರಿತೀವಿ ಆಯಿತಾ. ಅಂತಂದರೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಎಂಟೈರ್ ಕಾಪಿ ಆಫ್ ದ ಸೇಮ್ ಥಿಂಗ್. ನೆಕ್ಸ್ಟ್ ಇನ್ನೊಂದು ಕಾಪಿ ಇರುತ್ತೆ. ನೆಕ್ಸ್ಟು ಇಂಪ್ಲಿಮೆಂಟೇಷನ್ ಆಫ್ ದ ರಿಡೆಂಡೆಂಟ್ ಸ್ಟೋರೇಜ್ ಅರೆ ಅಟ್ ಅ ರಿಮೋಟ್ ಸೈಟ್ ಟು ಮಿಟಿಗೇಟ್ ಲೋಕಲ್ ಸೈಟ್ ಫೇಲ್ಯೂರ್ ಆಯಿತಾ. ಇಂಪ್ಲಿಮೆಂಟೇಷನ್ ಆಫ್ ದ ರಿಡೆಂಡೆಂಟ್ ಸ್ಟೋರೇಜ್ ಅರೆ ಅಟ್ ಅ ರಿಮೋಟ್ ಸೈಟ್ ಟು ಮಿಟಿಗೇಟ್ ಲೋಕಲ್ ಸೈಟ್ ಫೇಲ್ಯೂರ್. ನೆಕ್ಸ್ಟ್ ಅದೇ ದೂರದಲ್ಲಿ ಎಲ್ಲ ಒಂದು ಇಟ್ಕೊಂಡಿರೋದು ಲೋಕಲ್ ಫೇಲ್ಯೂರ್ ಆದರೆ ಅಲ್ಲಿಂದ ನಾವು ಮಿಟಿಗೇಟ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ನೆಕ್ಸ್ಟು ಮಲ್ಟಿಪಾತ್ ಸಾಫ್ಟ್ವೇರ್ ಆಯಿತಾ. ಕಾನ್ಫಿಗರೇಷನ್ ಆಫ್ ಮಲ್ಟಿಪಲ್ ಪಾತ್ಸ್ ಇನ್ಕ್ರೀಸಸ್ ದ ಡೇಟಾ ಅವೈಲಬಿಲಿಟಿ ಥ್ರೂ ಪಾತ್ ಫೇಲ್ಯೂರ್ ಆಯಿತಾ. ಕಾನ್ಫಿಗರೇಷನ್ ಆಫ್ ಮಲ್ಟಿಪಾತ್ಸ್ನ ಕಾನ್ಫಿಗರ್ ಮಾಡೋದ್ರಿಂದ ಇಟ್ ವಿಲ್ ಬಿ ಇನ್ಕ್ರೀಸ್ ದ ಡೇಟಾ ಅವೈಲಬಿಲಿಟಿ ಥ್ರೂ ದ ಪಾತ್ ಫೇಲ್ ಓವರ್. ಯಾವ ಪಾತಿನ ಫೇಲ್ ಓವರ್ ಆಗ್ತಿದೆ ಅಲ್ಲಿಂದ ನಾವು ಡೇಟಾನ ಆರಾಮಾಗಿ ರಿಕವರ್ ಮಾಡ್ಕೋಬೋದಾಗಿರುತ್ತೆ, ಅಂದರೆ ಸಿಗ್ಬೋದಾಗಿರುತ್ತೆ ನಮಗೆ. ಓಕೆ, ಅದಾದಮೇಲೆ ಇಫ್ ಸರ್ವರ್ ಆರ್ ಕಾನ್ಫಿಗರ್ಡ್ ವಿತ್ ಒನ್ ಇನ್ಪುಟ್ ಔಟ್ಪುಟ್ ಪಾತ್ ಟು ದ ಡೇಟಾ ದೆನ್ ದೇರ್ ವಿಲ್ ಬಿ ನೋ ಆಕ್ಸೆಸ್ ಟು ದ ಡೇಟಾ ಇಫ್ ದ್ಯಾಟ್ ಪಾತ್ ಫೇಲ್ಸ್. ಆ ಪಾತ್ ಫೇಲ್ ಆದರೆ ಆ ಡೇಟಾಗೆ ಆಕ್ಸೆಸ್ಸೇ ಇರೋದಿಲ್ಲ. ನೆಕ್ಸ್ಟು ರಿಡೆಂಡೆಂಟ್ ಪಾತ್ಸ್ ಟು ದ ಡೇಟಾ ಎಲಿಮಿನೇಟ್ ದ ಪಾಸಿಬಲ್ ಆಫ್ ದ ಪಾತ್ ಬಿಕಮ್ಸ್ ಅ ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್. Next, multiple paths to data also improves input-output performance through load balancing among the paths and maximize server storage and path utilization. Cool. Okay. ಇದಾದ್ಮೇಲೆ ನಾವು ನಾವು ಇದು ನೋಡಿದ್ವಾ, ಲ್ಯಾನ್ ಬೇಸ್ಡು ಇದು ಮತ್ತು ಇದು ನೋಡಾಯಿತು, ಟರ್ಮಿನಾಲಜೀಸ್ ಓದ್ತಾ ಇದ್ದು. ಓಕೆ, ಸ್ಟ್ರಾಟಜೀಸ್ ಆಫ್ RPO RTA. ಓಕೆ, ಫೇಲ್ಯೂರ್ ಅನಾಲಿಸಿಸ್, ರಿಸಾಲ್ವಿಂಗ್ ಸಿಂಗಲ್ ಪಾಯಿಂಟ್ ಫೇಲ್ಯೂರ್. ದೇವರಣಿದನ್ನು ಬರೆಯಲ್ಲ ಗುರು ನಾನು. ದಿಸ್ ಇಸ್ ಸೋ ಟಫ್. ನೆಕ್ಸ್ಟ್, ವಾಟ್ ಈಸ್ ಬಿಸ್ನೆಸ್ ಕಂಟಿನ್ಯೂಟಿ? ಇದ್ರ ಬಗ್ಗೆ ಮಾತಾಡಾಯ್ತಲ್ವ ನಾವು. ಬಿಸ್ನೆಸ್ ಕಂಟಿನ್ಯೂಟಿ ಇಲ್ಲ ಮಾತಾಡಿಲ್ಲ ಅನ್ಸುತ್ತೆ. ಓಕೆ, ವಾಟ್ ಈಸ್ ಬಿಸ್ನೆಸ್ ಕಂಟಿನ್ಯೂಟಿ ಆ್ಯಂಡ್ ಎಕ್ಸ್ಪ್ಲೇನ್ BC ಪ್ಲಾನಿಂಗ್ ಲೈಫ್ ಸೈಕಲ್ ವಿತ್ ಇದಾಯಿತು ಅಂತ. BC ಪ್ಲಾನಿಂಗ್ ಲೈಫ್ ಸೈಕಲ್ ಆಗಲೇ ಓದಾಯ್ತಲ್ಲ ನಾವು. ಓಕೆ, ಸೊ ಆ್ಯಕ್ಚುಲಿ ನಮ್ಮ ಈ ಮಾಡ್ಯೂಲ್ 4 ತುಂಬ ಚಿಕ್ಕದು. ದೇರ್ ಆರ್ ಆ್ಯಕ್ಚುಲಿ ಫ್ಯೂ ಕ್ವೆಶನ್ಸ್ ಅದ ಆ್ಯಂಡ್ ಇಟ್ಸ್ ಈಸಿ. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಮಾಡ್ಯೂಲ್ 4. ಸೊ ಲೆಟ್ಸ್ ಸ್ಟಡಿ ಮಾಡ್ಯೂಲ್ 3.
ಮಾಡ್ಯೂಲ್ 3 ಒಂದಷ್ಟು ಕ್ವಶನ್ಸ್ಗಳಿದ್ದಾವೆ, ಸೊ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ. ಓಕೆ, ಐ ಪಿ ಸ್ಯಾನ್ ಆ್ಯಂಡ್ ದೆನ್ ಎಫ್ ಸಿ ಒ ಇ ಆಯಿತಾ. ಡಿಫೈನ್ ನ್ಯಾಸ್ ಆ್ಯಂಡ್ ಲಿಸ್ಟ್ ದ ಬೆನಿಫಿಟ್ಸ್ ಆಫ್ ನ್ಯಾಸ್. ಸೊ ಇಲ್ಲಿ ಬೇಸಿಕ್ಲಿ ನ್ಯಾಸ್ ಮತ್ತು ಬೆನಿಫಿಟ್ಸ್ ಆಫ್ ನ್ಯಾಸ್. ನ್ಯಾಸ್ ಅಂದರೆ ನೆಟ್ವರ್ಕ್ ಏರಿಯಾ ಸ್ಟೋರೇಜ್ ಆಯಿತಾ, ನೆಟ್ವರ್ಕ್ ಅಟ್ಯಾಕ್ಡ್ ಸ್ಟೋರೇಜ್, ಅಟ್ಯಾಚ್ಡ್ ಸ್ಟೋರೇಜ್. ಸ್ಯಾನ್ ಅಂತಂದರೆ ಸ್ಟೋರೇಜ್ ಏರಿಯಾ ನೆಟ್ವರ್ಕು, ನ್ಯಾಸ್ ಅಂತಂದರೆ ನೆಟ್ವರ್ಕ್ ಅಟ್ಯಾಚ್ಡ್ ಸ್ಟೋರೇಜ್, ನೆಟ್ವರ್ಕ್ ಅಟ್ಯಾಚ್ಡ್ ಸ್ಟೋರೇಜ್. ಓಕೆ okay, what define NAS? It refers to a storage technology that allows multiple devices to connect to a centralized storage system over a network. Okay, simple. It's very simple. ಇದು ಏನಪ್ಪ ಅಂತಂದರೆ ಒಂದು ಸ್ಟೋರೇಜ್ ಟೆಕ್ನಾಲಜಿ ಆಯಿತಾ, ದಟ್ ಅಲೋಸ್ ಮಲ್ಟಿಪಲ್ ಡಿವೈಸ್, ಅಂದರೆ ಬೇರೆ ಬೇರೆ ಡಿವೈಸ್ಗಳನ್ನ ಅಲೋ ಮಾಡುತ್ತೆ ಎಲ್ಲಿ ಟು ಕನೆಕ್ಟ್ ಟು ಅ ಸೆಂಟ್ರಲೈಸ್ಡ್ ಸ್ಟ್ರಾಂಗ್ ಸ್ಟೋರೇಜ್ ಸಿಸ್ಟಮ್ ಓವರ್ ನೆಟ್ವರ್ಕ್. ಒಂದು ಸ್ಟೋರೇಜ್ ಸಿಸ್ಟಮ್ ನೆಟ್ವರ್ಕ್ನ ಕನೆಕ್ಟ್ ಮಾಡೋದಕ್ಕೆ ಬೇಸಿಕ್ಲಿ ಇದು ಹೆಲ್ಪ್ ಮಾಡುತ್ತೆ ಆಯಿತಾ. ಆ್ಯಂಡ್ ದೆನ್ ಟಿಪಿಕಲಿ ಲೋಕಲ್ ಏರಿಯಾ ನೆಟ್ವರ್ಕ್, LAN ಏನಿರುತ್ತೆ ನಿಮ್ಮ ಲೋಕಲ್ ಏರಿಯಾ ನೆಟ್ವರ್ಕ್, ಆರ್ ದ ವೈಡ್ ಏರಿಯಾ ನೆಟ್ವರ್ಕ್, WAN. ಓಕೆ, ಟಿಪಿಕಲಿ ಓವರ್ ನೆಟ್ವರ್ಕ್, ಟಿಪಿಕಲಿ ಲೋಕಲ್ ಏರಿಯಾ ನೆಟ್ವರ್ಕ್ ಅಥವಾ ವೈಡ್ ಏರಿಯಾ ನೆಟ್ವರ್ಕ್, ಇವೆರಡರ ಮೇಲ್ಗಡೆ ಆ್ಯಕ್ಚುಲಿ ಇದು ವರ್ಕ್ ಆಗುತ್ತೆ. ನೆಕ್ಸ್ಟು, ಇಟ್ ಪ್ರೊವೈಡ್ಸ್ ಫೈಲ್ ಲೆವೆಲ್ ಆ್ಯಕ್ಸೆಸ್ ಟು ಡೇಟಾ. ಇದು ಡೇಟಾಗೆ ನಿಮಗೆ ಕೇವಲ ಫೈಲ್ ಲೆವೆಲ್ ಆ್ಯಕ್ಸೆಸ್ ಮಾತ್ರ ಕೊಡ್ತಾಗುತ್ತೆ. ಆ್ಯಂಡ್ ಎನೇಬಲ್ಸ್ ಯೂಸರ್ಸ್ ಟು ಶೇರ್ ಆ್ಯಂಡ್ ಆಕ್ಸೆಸ್ ಫೈಲ್ಸ್ ಆ್ಯಸ್ ಇಫ್ ದೇ ವರ್ ಸ್ಟೋರ್ಡ್ ಲೋಕಲಿ ಆನ್ ದೇರ್ ಓನ್ ಡಿವೈಸ್. ಇದು ನಿಮಗೆ ಆ ಫೈಲ್ಸ್ಗಳು ನಿಮ್ಮ ಓನ್ ಡಿವೈಸಲ್ಲೇ ಏನೋ ಸ್ಟೋರ್ ಆಗಿರೋ ಥರ ಫೀಲ್ ಕೊಡುತ್ತೆ ನಿಮಗೆ ಆ ಫೈಲ್ಗಳನ್ನ ಆಕ್ಸೆಸ್ ಮಾಡಬೇಕು ಅಂತಂದರೆ ಆಯಿತಾ. ಆ್ಯಂಡ್ ಬೆನಿಫಿಟ್ಸ್ ಇನ್ಕ್ಲೂಡ್ಸ್, ಫಸ್ಟ್ ಒನ್ನು ಕಾಂಪ್ರಹೆನ್ಸಿವ್ ಆಕ್ಸೆಸ್ ಟು ಇನ್ಫಾರ್ಮೇಷನ್. ನ್ಯಾಸ್ ಇಟ್ಕೊಂಡಿದ್ರೆ ನೀವು, ನ್ಯಾಸ್ ಸಪೋರ್ಟ್ಸ್ ಎಫಿಷಿಯಂಟ್ ಫೈಲ್ ಶೇರಿಂಗ್ ವಿತ್ ಮೆನಿ ಟು ಒನ್ ಅಥವಾ ಒನ್ ಟು ಮೆನಿ ಕಾನ್ಫಿಗರೇಷನ್ ಫಾರ್ ಮಲ್ಟಿಪಲ್ ಕ್ಲೈಂಟ್ಸ್ ಆರ್ ಡಿವೈಸಸ್ ಆಯಿತಾ. ಇದು ಮೆನಿ ಟು ಒನ್ ಅಥವಾ ಒನ್ ಟು ಮೆನಿ ಫೈಲ್ಸನ್ನು ಶೇರ್ ಮಾಡೋದಕ್ಕೆ ನೀಟಾಗಿ ಫೆಸಿಲಿಟೇಟ್ ಮಾಡಿಕೊಡುತ್ತಂತೆ. ದಟ್ ಈಸ್ ದ ಫಸ್ಟ್ ಥಿಂಗ್. ಕಾಂಪ್ರಹೆನ್ಸಿವ್ ಆಕ್ಸೆಸ್ ಟು ಇನ್ಫಾರ್ಮೇಷನ್ ಕಾಂಪ್ರಹೆನ್ಸಿವ್ ಆಕ್ಸೆಸ್ ಇರುತ್ತೆ. ನೆಕ್ಸ್ಟು ಇಂಪ್ರೂವ್ಡ್ ಎಫಿಷಿಯನ್ಸಿ, ಇದರ ಎಫಿಷಿಯನ್ಸಿ ಇಂಪ್ರೂವ್ ಆಗಿದೆ ಅಂತ ಆಯಿತಾ. ನ್ಯಾಸ್ outperforms general purpose file servers as it has a specialized operating system for file serving. ಓಕೆ, ನ್ಯಾಸ್ ನಿಮಗೆಲ್ಲ ಔಟ್ಪರ್ಫಾರ್ಮ್ ಮಾಡುತ್ತೆ. ವೈ? ಬಿಕಾಸ್ ಇದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್ ಇದೆ ಫಾರ್ ಫೈಲ್ ಸರ್ವಿಂಗ್. ನೆಕ್ಸ್ಟು ಇಂಪ್ರೂವ್ಡ್ ಫ್ಲೆಕ್ಸಿಬಿಲಿಟಿ. ಸೊ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ಡ್ ಆಗಿದೆ. ನ್ಯಾಸ್ ಇಸ್ ಫ್ಲೆಕ್ಸಿಬಲ್ ಟು ಸಪೋರ್ಟ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್. ಸೊ ನ್ಯಾಸು ನಿಮಗೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸನ್ನು ಸಪೋರ್ಟ್ ಮಾಡಲಿಕ್ಕೆ ಫ್ಲೆಕ್ಸಿಬಲ್ ಆಗಿದೆ ಆಯಿತಾ. ನೆಕ್ಸ್ಟು allowing it to serve requests from Unix and then window clients. Next, centralized storage, centralized data storage to minimize data duplication on client workstation and ensures greater data protection. Next, simplified management ಬರ್ತದೆ. NAS centralizes data storage, minimize duplication on client workstation and improving data protection. Next, ನಾವು ಹೆಡಿಂಗಲ್ಲಿ ನೋಡ್ಕೋದ್ರೆ ಒಳಗಡೆ ಏನೋ ತುಂಬಿಸ್ಬೋದಲ್ವಾ. ಫಸ್ಟ್ ಹೆಡಿಂಗಲ್ಲಿ ಕಲ್ತ್ಕೊಬೋಣ. CIC SSH ಟ್ರಿಪಲ್ ಓಕೆ CCII SSS HEL ಅಂತ ಅನ್ಕೋಣ, HEL ಅಂತ ಅನ್ಕೋಣ ಆಯಿತಾ. SSII SSCCCCI ಟ್ರಿಪಲ್ ಎಸ್ ಅಂತಂದರೆ ಕಾಂಪ್ರಹೆನ್ಸಿವ್ ಆಕ್ಸೆಸ್ ಟು ಇನ್ಫಾರ್ಮೇಷನ್, ಸೆಂಟ್ರಲೈಸ್ ಸ್ಟೋರೇಜ್ ಆ್ಯಂಡ್ ಡಬಲ್ ಸಿ ಆಯಿತಾ. ನೆಕ್ಸ್ಟು ಟ್ರಿಪಲ್ ಎಸ್ ಅಂತಂದರೆ ಸಿಂಪ್ಲಿಫೈಡ್ ಮ್ಯಾನೇಜ್ಮೆಂಟು, ಸ್ಕೇಲಬಿಲಿಟಿ, ಸೆಕ್ಯೂರಿಟಿ. ಸೆಕ್ಯೂರಿಟಿ ಇಸ್ ಮ್ಯಾಂಡೇಟ್ರಿ ಥಿಂಗ್ ಇನ್ ಎವ್ರಿವೇರ್. ನಿಮ್ಗೆ ಏನೂ ಗೊತ್ತಾಗಲಿಲ್ವಾ? ಸ್ಕೇಲಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿನ ಬರೋದು ಬನ್ನಿ, ಯುಲ್ ಬಿ ಗೆಟಿಂಗ್ ಅ ಮಾರ್ಕ್ಸ್. ಓಕೆ, ನೆಕ್ಸ್ಟು ಇಂಪ್ರೂವ್ಡ್ ಎಫಿಷಿಯನ್ಸಿ ಮತ್ತು ಇಂಪ್ರೂವ್ಡ್ ಫ್ಲೆಕ್ಸಿಬಿಲಿಟಿ ಐಯಿಂದ ಬರ್ತಕ್ಕಂಥದ್ದು. ಅದಾದಮೇಲೆ ಹೆಚ್ಚಿನ ಹೈ ಅವೈಲಬಿಲಿಟಿ, ಎಸ್ಸಿಂದ ಸೆಕ್ಯೂರಿಟಿ ಬಂತು ಆವಾಗಲೇ, ಎಲ್ಲಿಂದ ಲೋ ಕಾಸ್ಟು, ಆಮೇಲೆ ಇಯಿಂದ ಈಸ್ ಆಫ್ ಡಿಪ್ಲಾಯ್ಮೆಂಟು. ನೆಕ್ಸ್ಟು ನ್ಯಾಸ್ ಇಂಪ್ಲಿಮೆಂಟೇಷನು ಹೇಗೆ ಅಂತ ನೋಡ್ಕೋಣ. ಓಕೆ, ಯೂನಿಫೈಡ್ ನ್ಯಾಸ್, ಇಟ್ ಕಂಬೈನ್ಸ್ ಫೈಲ್ ಸರ್ವಿಂಗ್ ಆ್ಯಂಡ್ ದೆನ್ ಬ್ಲಾಕ್ ಲೆವೆಲ್ ಡೇಟಾ access in the single storage platform. It contains file serving and then block level file serving, access in a single storage platform. It supports both file level protocols and block level protocols. ಇದು ಫೈಲ್ ಲೆವೆಲು ಮತ್ತು ಬ್ಲಾಕ್ ಲೆವೆಲ್ ಪ್ರೋಟೋಕಾಲ್ಸ್ ಎರಡನ್ನೂ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ದಿಸ್
ಕನ್ಸಾಲಿಡೇಷನ್ ರೆಡ್ಯೂಸಸ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ದೆನ್ ಮ್ಯಾನೇಜ್ಮೆಂಟ್ ಕಾಸ್ಟ್. ಇದು ಕನ್ಸಾಲಿಡೇಷನ್ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಮ್ಯಾನೇಜ್ಮೆಂಟ್ ಕಾಸ್ಟ್ ಎರಡನ್ನೂ ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇಟ್ ಕನ್ಸಿಸ್ಟ್ ಆಫ್ ನ್ಯಾಸ್ ಹೆಡಿಂಗ್ಸ್. ಸೊ ಇದು ನಿಮಗೆ ನ್ಯಾಸ್ ಹೆಡಿಂಗ್ಸು ಕನ್ಸಿಸ್ಟ್ ಮಾಡಿಕೊಡುತ್ತೆ. ಆ್ಯಂಡ್ ಟು ಸ್ಟೋರ್ ಕಂಟ್ರೋಲರ್ಸ್ ಆಫರಿಂಗ್ ವೇರಿಯಸ್ ಡ್ರೈವ್ಸನ್ನು ಇದು ಸಪೋರ್ಟ್ ಮಾಡೋದಾಗುತ್ತೆ. ಆ್ಯಂಡ್ ಟೈಪ್ಸ್ ಫಾರ್ ಡಿಫರೆಂಟ್ ವರ್ಕ್ಲೋಡ್ಸ್. NAS header ಏನಿದೆ, NAS header has front end Ethernet ports for client connectivity and then back end ports to connect storage controllers. ಆಯಿತಾ, ಫ್ರಂಟ್ ಎಂಡ್ ಏನಿರುತ್ತೆ, ಫ್ರಂಟ್ ಎಂಡ್ ಎಥರ್ನೆಟ್ ಪೋರ್ಟ್ಸ್ ಇರುತ್ತೆ ಫಾರ್ ಕ್ಲೈಂಟ್ ಕನೆಕ್ಟಿವಿಟಿ ಆ್ಯಂಡ್ ದೆನ್ ಬ್ಯಾಕ್ ಎಂಡ್ ಪೋರ್ಟ್ಸ್ ಇರುತ್ತೆ ಟು ಕನೆಕ್ಟ್ ಟು ಸ್ಟೋರೇಜ್ ಕಂಟ್ರೋಲರ್ಸ್. ನೆಕ್ಸ್ಟು ಸ್ಟೋರೇಜ್ ಕಂಟ್ರೋಲರ್ಸ್ ಹ್ಯಾವ್ ICSI and then FC ports for direct or networked block. Okay. NAS heads have front-end Ethernet ports for client connectivity and then back-end ports to connect to storage controllers. Okay, the storage controllers have ISSCSI FC ports for direct or networked block level access. Cool. Okay, ಇಲ್ಲಿ ಎಥರ್ನೆಟ್ ಇರುತ್ತಂತೆ, ಸೊ ವಿ ಗಾಟ್ ಟು ಬಿ ಕೇರ್ಫುಲ್ ವೈಲ್ ಅನಲೈಸಿಂಗ್ ದಿಸ್ ಥಿಂಗ್. ಓಕೆ, ಇಲ್ಲಿ ಫ್ರಂಟಲ್ಲಿ ಎಥರ್ನೆಟ್ ಪೋರ್ಟ್ ಇದೆ ಆ್ಯಂಡ್ ಬ್ಯಾಕಲ್ಲಿ ಪೋರ್ಟ್ಸ್ಗಳಿದ್ದಾವೆ ಫಾರ್ FC SAN ಆ್ಯಂಡ್ ICSI. ಆಯಿತಾ, ಸೊ ಇವ್ರು ಕೊಟ್ಟಿರೋ ಪ್ರಕಾರನೇ ನಾನು ಅಬ್ಸರ್ವ್ ಮಾಡಿದ ಹಾಗೆ ಇಲ್ಲಿ ಮಾಡ್ಯೂಲ್ 3 ಇಲ್ಲಿ ಎಲ್ಲಿದೆಯಪ್ಪ, ಯೂನಿಫೈಡ್ NAS ಕನೆಕ್ಟಿವಿಟಿ ಬರೋದಾದರೆ ಓಕೆ ಕನೆಕ್ಟಿವಿಟಿ ಬರೋದಾದರೆ ಫ್ರಂಟ್ ಎಂಡಲ್ಲಿ ನಿಮಗೆ ಎಥರ್ನೆಟ್ ಪೋರ್ಟ್ಸ್ ಇರುತ್ತೆ. ಫ್ರಂಟ್ ಎಂಡಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ Ethernet ports and then back end portally the back end ports to connect to storage controllers. Back end ports ನಿಮಗೆ ಸ್ಟೋರೇಜ್ ಕಂಟ್ರೋಲರ್ಸ್ ಕನೆಕ್ಟ್ ಮಾಡಿರುತ್ತೆ, ಅಂದರೆ FC SAN ಪೋರ್ಟ್ and then ICSI SAN ಪೋರ್ಟ್. ಆಯಿತಾ, 2 ports. Okay, cool. The storage controllers have ISSCSI FC ports for direct or networked block level access. The storage controllers have ISSCSI. ಓಕೆ, ಸೊ ಇಲ್ಲಿ ಬೇಸಿಕ್ಲಿ 3 ಹೋಸ್ಟ್ ಇದೆ. NAS ಹೋಸ್ಟು, ISSCSI, FC. ಆಯಿತಾ, FC, ISSCSI ಮತ್ತು NAS ಹೋಸ್ಟ್ ಇದೆ. ಸೊ ಈ 3 ಹೋಸ್ಟೂ ಸಹ FC SAN, ಇದಕ್ಕೆ ISSCSI SAN ನಿಮ್ಮ NASಗೆ ಡೈರೆಕ್ಟಾಗಿ ಎಥರ್ನೆಟ್ಗೆ ಕನೆಕ್ಟ್ ಆಗಿದೆ. ಆಯಿತಾ, ಫ್ರಂಟ್ ಎಂಡಲ್ಲಿ ಫ್ರಂಟ್ ಎಂಡಲ್ಲಿ ಎಥರ್ನೆಟ್ ಇದೆ, ಬ್ಯಾಕ್ ಎಂಡಲ್ಲಿ ನಿಮಗೆ ಪೋರ್ಟ್ಸ್ಗಳಿದ್ದಾವೆ. ಆಯಿತಾ, ಸೊ ಇಲ್ಲಿಂದ ನಿಮಗೆ ಬ್ಲಾಕ್ ಡೇಟಾ ಆಕ್ಸೆಸ್ ಸಿಗ್ತಾಗುತ್ತೆ, ಇಲ್ಲಿ ಫೈಲ್ ಆಕ್ಸೆಸ್ ಸಿಗ್ತಾಗುತ್ತೆ, ಇಲ್ಲಿಂದ ಎಥರ್ನೆಟ್ಟಿಂದ ಫೈಲ್ ಆಕ್ಸೆಸ್ ಸಿಗ್ತಾಗುತ್ತೆ. ಈ FC SAN ಮತ್ತು ನಿಮ್ಮ ISSCSI SAN ಇಂದ ನಿಮಗೆ ಬ್ಲಾಕ್ ಡೇಟಾ ಆಕ್ಸೆಸ್ ಸಿಗ್ತಾಗುತ್ತೆ. ಆಯಿತಾ, ಎಲ್ಲಿಗೆ ಹೋಗ್ತಾ ಇದೆ, ಯೂನಿಫೈಡ್ NASಗೆ ಹೋಗ್ತಾ ಇದೆ. ಸೊ ವಿಲ್ ಬಿ ಹ್ಯಾವಿಂಗ್ FC SAN, FC ಹೋಸ್ಟ್, ISSCSI ಹೋಸ್ಟ್ ಮತ್ತು NAS ಕ್ಲೈಂಟ್. NAS ಮಾತ್ರ ಕ್ಲೈಂಟ್, ಇವೆರಡು ಹೋಸ್ಟ್. FC ಮತ್ತು ISSCSI ಹೋಸ್ಟ್ ಆಗಿರುತ್ತೆ, NAS ಕ್ಲೈಂಟ್ ಆಗಿರುತ್ತೆ. ಆಯಿತಾ, FC ಮತ್ತು ISSCSIನಿಂದ ನಿಮಗೆ ಬೇಸಿಕ್ಲಿ ಇದು ಬರುತ್ತೆ, ನಿಮಗೇನು ಬ್ಲಾಕ್ ಡೇಟಾ ಆಕ್ಸೆಸ್ ಬರ್ತಾ ಹೋಗುತ್ತೆ. ಬಟ್ ದೆನ್ ಈ NAS ಕ್ಲೈಂಟಿಂದ ನಿಮಗೆ ಬೇಸಿಕ್ಲಿ ಫೈಲ್ ಲೆವೆಲ್ ಆಕ್ಸೆಸ್ ಮಾತ್ರ ಸಿಗ್ತಾ ಹೋಗುತ್ತೆ ನಿಮಗೆ. ಕೀಪ್ ದಿಸ್ ಥಿಂಗ್ ಇನ್ ಯು ಮೈಂಡ್. ನೆಕ್ಸ್ಟು ಗೇಟ್ವೇ NASu. It uses separate NAS headers and then extremely managed storage. The storage is shared with other applications that use block level output. The administrative tasks are separate for NAS heads and the storage. It can use the FC infrastructure and then scales independently for NAS heads and stores array. ಗೇಟ್ವೇ ಕನೆಕ್ಟಿವಿಟಿ ಹೆಂಗಿದೆ, ಇಲ್ಲಿ 3 ಕ್ಲೈಂಟ್ಗಳಿದ್ದಾವೆ, IP ಇದೆ,
ಇದೊಂದು ಓಕೆ. ಇಲ್ಲಿ ಕೆಳಗಡೆ ಗೇಟ್ ನ್ಯಾಸ್ ಇದೆ, ಅಪ್ಲಿಕೇಶನ್ ಸರ್ವರ್ ಇದೆ. ಅಬ್ಸರ್ವ್ ಮಾಡಿದ್ರೆ ಕ್ಲೈಂಟು ಐ ಪಿ ಮುಖಾಂತರ ಅಪ್ಲಿಕೇಶನ್ ಸರ್ವರ್ ಕನೆಕ್ಟ್ ಆಗಿದೆ. ಅಪ್ಲಿಕೇಶನ್ ಸರ್ವರ್ ಎಫ್ ಸಿ ಸ್ಯಾನ್ ಮುಖಾಂತರ ನಿಮ್ಮ ಸ್ಟೋರೇಜ್ ಅರೇ ಕನೆಕ್ಟ್ ಆಗಿದೆ. ಇಲ್ಲಿ ಬೇಸಿಕಲಿ ಎರಡು ಇದ್ದಾವೆ. ಒಂದು ಅಪ್ಲಿಕೇಶನ್ ಸರ್ವರು ಮೇಲ್ಗಡೆ ಇರತಕ್ಕಂಥದ್ದು, ಕೆಳಗಡೆ ಇರೋದು ಗೇಟ್ ವೇ ನ್ಯಾಸ್. ಸಿಂಪಲ್. ಇಲ್ಲಿ 3 ಕ್ಲೈಂಟ್ಗಳನ್ನ ಅಟ್ಯಾಚ್ ಮಾಡ್ಕೊತಾರೆ ಅಷ್ಟೇ. ಸ್ಕೇಲ್ ಔಟ್ ನ್ಯಾಸ್. ಸೊ ನ್ಯಾಸ್ನ ಆ್ಯಕ್ಚುಲಿ ಮೂರು ಥರ ಇದೆ. ಒಂದು ದ ಫಸ್ಟ್ ಒನ್ ಇಸ್ ನ್ಯಾಸ್ ಇಂಪ್ಲಿಮೆಂಟೇಷನಲ್ಲಿ ಯೂನಿಫೈಡ್ ನ್ಯಾಸ್ and then gateway NAS, and then now scale out NAS. Unified NAS, gateway NAS, and then scale out NAS. Okay. These three are the main NAS components. Okay, cool. Next ಬರೋದಾದರೆ we got to cover this thing. Okay, discuss the factors affecting NAS performance and then explain the components of NAS. NAS to components explain ಮಾಡಬೇಕು. Where are the NAS components? Oh, these are the NAS components. Okay. ಬಿಡಿ. Discuss the factors affecting NAS performance and then explain the NAS components. Okay. Number of hops ಅಂತಂದರೆ the more hops increases the latency due to IP process delay at each router. ನೋಡಿ, ಹಾಪ್ಸ್ಗಳು ಇನ್ಕ್ರೀಸ್ ಆದಂಗೆ ನಿಮಗೆ ಅಂತಂದರೆ ನಂಬರ್ ಆಫ್ ಹಾಪ್ಸ್ ಇನ್ಕ್ರೀಸ್ ಆದಂಗೆ ನಿಮಗೆ ಲೇಟೆನ್ಸಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಆಯಿತಾ. ಇನ್ಕ್ರೀಸ್ ಲೇಟೆನ್ಸಿ ಡ್ಯೂ ಟು ಐ ಪಿ ಪ್ರಾಸೆಸಿಂಗ್ ಡಿಲೇ ಅಟ್ ಈಚ್ ರೌಟರ್. ಹಾಪ್ಗಳೆಲ್ಲ ಪಾಸ್ ಮಾಡ್ಕೊಂಡು ಬರಬೇಕಾಗಿರುತ್ತೆ. ಪ್ರತಿಯೊಂದು ಲೆವೆಲಲ್ಲಿ ನಿಮಗೆ ರೆಸ್ಪಾನ್ಸ್ ಬರೋ ಟೈಮ್ ನಿಧಾನ ಆಗುತ್ತೆ, ಆಯಿತಾ. ಹಾಪ್ಗಳೇ ದಾಟ್ಕೊ ಬರ್ಬೇಕಂತಂದರೆ ನಿಮಗೆ ರಿಕ್ವೆಸ್ಟ್ ಮಾಡೋ ರೆಸ್ಪಾನ್ಸ್ ಬರೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ದಟ್ ಇಸ್ ದ ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ಲಿ, ಅಥೆಂಟಿಕೇಶನ್ ವಿತ್ ದ ಡೈರೆಕ್ಟ್ ಸರ್ವಿಸ್ ಸಚ್ ಆಸ್ ಆಕ್ಟಿವ್ ಡೈರೆಕ್ಟರಿ ಆರ್ NIS. ಆಕ್ಟಿವ್ ಡೈರೆಕ್ಟರಿ ಇದು NIS ಜೊತೆ ಅಥೆಂಟಿಕೇಶನ್ ವಿತ್ ಡೈರೆಕ್ಟ್ ಸರ್ವಿಸಸ್ ಸಚ್ ಆಸ್ ಆಕ್ಟಿವ್ ಡೈರೆಕ್ಟರಿ ಮತ್ತು ಇದು. ದಿಸ್ ಇಸ್ ದ ಸೆಕೆಂಡ್ ಫ್ಯಾಕ್ಟರ್ ವಿಚ್ ಇಸ್ ಅಫೆಕ್ಟಿಂಗ್ NAS ಪರ್ಫಾರ್ಮೆನ್ಸ್, ಆಯಿತಾ. ಸೊ ಏನಾಗುತ್ತೆ ಅಂತಂದರೆ, ಇನ್ಸಫಿಷಿಯಂಟ್ ಅಥೆಂಟಿಕೇಶನ್ ರಿಸೋರ್ಸಸ್ ಕ್ಯಾನ್ ಇನ್ಕ್ರೀಸ್ ಲೇಟೆನ್ಸಿ ವಿತ್ ಹೈ ಅಥೆಂಟಿಕೇಶನ್. ಓಕೆ. ಇಲ್ಲಿ ಯಾವುದು ಇನ್ಸಫಿಷಿಯಂಟ್ ಅಥೆಂಟಿಕೇಶನ್ ರಿಸೋರ್ಸ್ ಇರ್ತಾವಲ್ಲ, ಕ್ಯಾನ್ ಇನ್ಕ್ರೀಸ್ ಲೇಟೆನ್ಸಿ. ಅದ್ರದ್ದು ಲೇಟೆನ್ಸಿನ ಇನ್ಕ್ರೀಸ್ ಮಾಡ್ಬೋದಾಗಿರುತ್ತೆ, ಇನ್ಕ್ರೀಸ್ ಆಗುತ್ತೆ, ಆಯಿತಾ. ಇನ್ಕ್ರೀಸ್ ಲೇಟೆನ್ಸಿ with high authentication loads ಜೊತೆ. ನೆಕ್ಸ್ಟು ಓಕೆ, retransmission. Link errors and then buffer overflow cause retransmission match device settings to avoid improper configuration adding to latency. Next, overutilized routers and switches. So switches ಮತ್ತು routersಗಳು the overutilization ಮತ್ತು file system lookup and then metadata request and then overutilization of NAS devices and overutilization of clients. Define IICCSI and its components. So IICCSI ಮತ್ತು ಇದರ components ತುಂಬ ಇಂಪಾರ್ಟೆಂಟು. This is one of the important questions. ಓಕೆ, ಅದು ಮತ್ತು IICCSI PDU ಇದೆಲ್ಲ ಇಂಪಾರ್ಟೆಂಟು. ಅದಾದಮೇಲೆ ಕಂಪೇರ್ ಜನರಲ್ ಪ್ರಾಸೆಸ್ ಸರ್ವರ್ಸ್ VS NAS devices with illustration. NAS file sharing protocol. Oh, FCIP. Actually, the third module is kind of lengthy.